ನಮಸ್ತೆ. 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 ಹರಿ ಓಂ ಮ್ಯಾಮ್, ನಮಸ್ತೆ. ನಮಸ್ತೆ ರೀ. ನಮಸ್ಕಾರ. ಹರಿ ಓಂ. ಹರಿ ಓಂ. ನಮಸ್ತೆ. ಇಲ್ಲಿ ಜ್ಞಾನ ಯೋಗದ ಹಿಂದೆ ಈಗ ಜ್ಞಾನ ಯೋಗದಲ್ಲಿ ನಿನಗೆ ತಿಳಿಸಿದ್ದೀನಿ ಅಂತ ಕೃಷ್ಣ ಹೇಳ್ತಾನಲ್ಲ, ಅರೆ ಜ್ಞಾನ ಯೋಗನೇ ಇನ್ನೂ ಆಗಿಲ್ಲ, ಜ್ಞಾನ ಯೋಗದಲ್ಲಿ ತಿಳಿಸಿದ್ದೀನಿ ಅಂತ ಹೇಳ್ತಿದ್ದಾನೆ ಅಂತ ಯಾರಿಗಾದ್ರೂ ಅನಿಸ್ಬೋದು. ಸಾಂಖ್ಯ ಅಂತಂದ್ರೆ ಆತ್ಮ ಪರಮಾತ್ಮನ ಕುರಿತಾಗಿ, ಪುರುಷ ಪ್ರಕೃತಿಯ ಕುರಿತಾಗಿ ಇರುವಂತಹ ವಿಷಯ. ಮಹಾನ್ ಜ್ಞಾನವನ್ನ ಹೊಂದಿರೋದಾಗಿರೋದ್ರಿಂದ ಅಲ್ಲಿ ಆ ರೀತಿಯಾಗಿ ಕೊಟ್ಟಿದ್ದಾರೆ. ಎಲ್ರು ಕರ್ಮ ಮಾಡ್ತೀರಾ? ಕೆಲಸ ಕರ್ಮ ಅಂತಂದ್ರೆ ಕರ್ಮ ಅಂದ್ರೆ ಇನ್ನೊಂದು ತಪ್ಪಿದೆ. ಕರ್ಮ ಅಂದ ತಕ್ಷಣ ಅಯ್ಯೋ ನನ್ಗಂತೂ ಯಾವ ಜನ್ಮದ ಕರ್ಮನೋ ಅಂತ ಹೇಳ್ತೀವಲ್ಲ, ಅದು ಅದೇ ಕರ್ಮ ಅಂದ್ಕೊಬಿಟ್ಟಿರ್ತೀವಿ ಎಷ್ಟೋ ಜನರು ಅಲ್ವಾ. ಕರ್ಮ ಅಂತಂದ್ರೆ ಕೆಲಸ ಅಂತಾನೂ ಆಗತ್ತೆ, ಕಾರ್ಯ ಅಂತಾನೂ ಆಗತ್ತೆ, ಕ್ರಿಯೆ ಅಂತಾನೂ ಆಗತ್ತೆ ಅಲ್ವಾ. ಎಲ್ರು ಕೆಲಸ ಮಾಡ್ತೀರಾ? ಇವತ್ತಿಂದ ಇನ್ನು ನಮ್ಗೆ ನಾವು ಮಾಡೋ ಕೆಲಸ ಹೇಗಿರ್ಬೇಕು, ಯಾವ ರೀತಿ ಕೆಲಸ ಮಾಡಿದ್ರೆ ಅದು ಕರ್ಮ ಯೋಗ ಆಗತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಾವೆಲ್ಲರೂ ಸಾಮಾನ್ಯವಾಗಿ ಕರ್ಮ ಮಾಡೋದೇ ಜಾಸ್ತಿ, ಕರ್ಮ ಯೋಗಿಗಳಾಗೋದು ಕಡಿಮೆ. ಕೃಷ್ಣ ಕರ್ಮ ಯೋಗಿಗಳಾಗಿ ಅಂತ ಹೇಳ್ತಾನೆ. ಕರ್ಮ ಯೋಗಿ ಆಗೋದು ತುಂಬಾ ಕಷ್ಟ ಅನ್ಕೊಂಡಿದ್ದೀವಿ. ಯಾಕಂದ್ರೆ ಯೋಗಿಯಾಗಿ ನಮ್ಗಿನ್ನೂ ಪ್ರಾಕ್ಟೀಸ್ ಇಲ್ವಲ್ಲ, ಕರ್ಮಿಯಾಗಿ ಅಷ್ಟೇ ಅಭ್ಯಾಸ ಇದೆಯಲ್ಲ. ಯೋಗಿ ಆದ್ರೆ ಏನೇನೋ ನಾನು ತ್ಯಾಗ ಮಾಡ್ಬಿಡ್ಬೇಕಾಗುತ್ತೆ ಅನ್ನೋದು ಒಂದು ಭ್ರಮೆ ಇದ್ದಿರತ್ತೆ ನಮ್ಗೆ. ಇದನ್ನ ಕರ್ಮಯೋಗದಲ್ಲಿ ಇರೋದು ಹೇಗೆ ಅನ್ನೋದನ್ನ ತುಂಬಾ ಕ್ಲಿಯರ್ ಆಗಿ ಎಳೆಯಾಗಿ ಸ್ವಲ್ಪನೂ ಗೊಂದಲ ಆಗದ ಹಾಗೇನೆ ತುಂಬಾ ಅದ್ಭುತವಾಗಿ ಈ 39ನೇ ಶ್ಲೋಕದಿಂದ ಮುಂದೆ ಕರ್ಮಯೋಗದಲ್ಲೂ ಬರುತ್ತೆ. ತುಂಬಾ ಡೀಟೇಲ್ ಆಗಿ ಕೃಷ್ಣ ಕರ್ಮವನ್ನ ಹೇಗ್ ಮಾಡಬೇಕು, ಹೇಗಿದ್ರೆ ಅದು ಕರ್ಮಯೋಗ ಆಗುತ್ತೆ ಅನ್ನೋದನ್ನ ತಿಳಿಸಿದ್ದಾನೆ. ಈ 39ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಅರ್ಜುನಂಗೆ ತುಂಬಾ ಮಹತ್ವವಾಗಿರೋ, ಅಷ್ಟೇ ಒಳ ಅರ್ಥ ಇರೋ ವಿಷಯಗಳನ್ನ ಒಂದೊಂದಾಗಿ ತೆರಿತಾ ಹೋಗ್ತಿದ್ದಾನೆ. ಇಲ್ಲಿವರೆಗೆ ನಾನು ನಿನಗೆ ಸಾಂಖ್ಯ ಬುದ್ಧಿ, ಹಾಗಂದ್ರೆ ಆತ್ಮತತ್ವದ ಜ್ಞಾನನ ತಿಳಿಸಿದ್ದೀನಿ. ಈಗ ಅದೇ ಜ್ಞಾನವನ್ನ ಜೀವನದ ಕರ್ಮಗಳ ಒಳಗಡೆ, ನಾವು ಮಾಡೋ ಪ್ರತಿಯೊಂದು ಕೆಲಸದ ಒಳಗಡೆ ಹೇಗ್ ಬದುಕಬೇಕು ಎನ್ನೋ ಒಂದು ಯೋಗ ಬುದ್ಧಿಯನ್ನ ಕೂಡ ಹೇಳ್ತೀನಿ, ಕರ್ಮ ಯೋಗದ ಕುರಿತಾಗಿ ನಿನಗೆ ಹೇಳ್ತೀನಿ ಅಂತ ಕೃಷ್ಣ ಹೇಳ್ತಾ ಹೋಗ್ತಾನೆ. ಹಾಗೆ ಹೇಳಬೇಕಿದ್ರೆ ಆತ್ಮಜ್ಞಾನ ಅಂತ ಅನ್ನೋದು ಈ ಒಂದು ಪ್ರಪಂಚ ತ್ಯಾಗ ಅಲ್ಲ ಎನ್ನೋ ಸತ್ಯವನ್ನ ಕೂಡ ಸ್ಪಷ್ಟಪಡಿಸ್ತಾನೆ. ಆತ್ಮ ದೇಹ ಅಲ್ಲ, ಆತ್ಮ ಅನ್ನೋದು ಅವಿನಾಶಿ, ಅದಕ್ಕೆ ಯಾವತ್ತೂ ಕೂಡ ವಿನಾಶ ಅನ್ನೋದಿಲ್ಲ. ಯಾವುದೇ ಕೆಲಸನ ಮಾಡಲ್ಲ ಅಂತ ತಿಳ್ಕೊಂಡ ನಂತರನೂ ಕೂಡ ನಾನು ಯಾವುದೇ ಕೆಲಸ ಮಾಡಲ್ಲ ಅಂತ ಅನ್ಕೋತೀವಿ, ಆದ್ರೂ ಕೂಡ ಮನುಷ್ಯ ಕೆಲಸ ಮಾಡಲೇಬೇಕು. ನಾವು ಮಾತಾಡೋದು ಕೆಲಸ, ಕುತ್ಕೊಳ್ಳೋದು ಕೆಲಸ, ನಿಂತ್ಕೊಳ್ಳೋದು ಕೆಲಸ, ಮಲ್ಗೋದು ಕೆಲಸ. ನಾನೇನು ಕೆಲಸ ಮಾಡಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಏನೇನು ಮಾಡ್ತೀವಿ, ನಾನು ಏನು ಕೆಲಸ ಮಾಡಲ್ಲ, ನಾನು ಮಲಗ್ತೀನಿ ಅಂದರೆ ಮಲಗೋದು ಕೆಲಸ ಆಗಿರುತ್ತೆ. ಇಲ್ಲಪ್ಪ ನಾನು ಏನು ಕೆಲಸ ಮಾಡಲ್ಲ ಮಾತಾಡ್ತಿರ್ತೀನಿ ಅಂದರೆ ಅದು ಕೂಡ ಕೆಲಸ ಆಗಿರುತ್ತೆ. ಇದೆಲ್ಲದಕ್ಕೂ ಕೂಡ ವಿವರಣೆ ಬರುತ್ತೆ. ಮಾತು ಹೇಗಿರ್ಬೇಕು ಎಲ್ಲದೂ ಕೂಡ ಬರುತ್ತೆ. ನಾವು ಪ್ರತಿಯೊಬ್ಬರು ಏನ್ ಮಾಡಲ್ಲ ಅಂದ್ರೂ ಕೆಲಸ ಅಂತೂ ಮಾಡ್ತಾನೇ ಇರಬೇಕು. ಆದರೆ ಆ ಕೆಲಸದಲ್ಲಿ ನಾನು ಹೇಗ್ ಮಾಡ್ತಾ ಇದ್ದೀನಿ, ಆ ಕೆಲಸನ ನಾನು ಹೇಗ್ ಮಾಡ್ತೀನಿ ಅನ್ನೋದು ಮುಖ್ಯ ಆಗಿರುತ್ತೆ. ನನಗೆ ನಾನು ಏನು ಕೆಲಸ ಮಾಡ್ತಿದ್ದೀನಿ ಆ ಕೆಲಸದಿಂದ ನನಗೆ ಫಲ ಬೇಕು ಎನ್ನೋ ಅಹಂಕಾರವನ್ನ ಕರಗಬೇಕು. ಆ ಅಹಂಕಾರವನ್ನ ನಾವು ಕರಗಿಸ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಇಲ್ಲಿ ಕರ್ಮ ಅನ್ನೋದು ಕರ್ತೃತ್ವ, ಅಂದ್ರೆ ಮಾಡ್ತಾ ಇರೋ ಒಂದು ಕ್ರಿಯೆ ಇದೆಯಲ್ಲ, ಆ ಮಾಡ್ತಾ ಇರೋ ಕ್ರಿಯೆಯಿಂದ ಹೊರಬಂದು ಕರ್ತವ್ಯ ಆಗುತ್ತೆ. ನಾನೇ ಆ ಕೆಲಸವನ್ನ ಮಾಡೋನು ಅನ್ನೋ ಭ್ರಮೆಯಿಂದ ಹೊರಗಡೆ ಬಂದು ಆ ಕೆಲಸ ನನ್ನ ಕರ್ತವ್ಯ, ಅದು ನನ್ನ ಧರ್ಮ
ಅನ್ನೋ ಭಾವವನ್ನ ಮೂಡಿಸುತ್ತೆ. ಈ ಕರ್ಮಯೋಗ ಯೋಗಿ ಅಂತಂದ್ರೆ ಆ ಒಂದು ಕರ್ತವ್ಯ ಭಾವವನ್ನ, ಕರ್ತವ್ಯ ಪ್ರಜ್ಞೆಯನ್ನ ಮೂಡಿಸುತ್ತೆ. ಈಗ ಆತ್ಮಜ್ಞಾನದ ದೃಷ್ಟಿಕೋನದಲ್ಲಿ ಕೂಡ ಕರ್ಮ ಮಾಡೋದು ಅಂದ್ರೆ ಯಾವುದೇ, ನಾನು ಒಂದು ಕೆಲಸ ಮಾಡ್ತೀನಿ ಅಂತಂದ್ರೆ ಆ ಕೆಲಸದಿಂದ ಬರೋ ಫಲ ಇದೆಯಲ್ಲ, ಆ ಫಲದ ಕುರಿತಾಗಿ ಯಾವುದೇ ಒತ್ತಡ ಇರಬಾರ್ದು. ನಾನು ಏನೋ ಒಂದು ಮಾಡ್ತೀನಿ, ನಾನು ಎಲ್ಲರೂ ಮೆಚ್ಚಬೇಕು, ನಾನು ಎಲ್ಲರ ಎದುರುಗಡೆ ನಾನು ಗುರ್ತಿಸ್ಬೇಕು, ನಾನು ಎಲ್ಲರೂ ಹಾಗೆ ಸನ್ಮಾನ ಮಾಡಬೇಕು, ಇದೆಲ್ಲ ಇರುತ್ತಲ್ಲ. ಇದೆಲ್ಲ ನಾವೊಂದು ಕೆಲಸ ಮಾಡಿದ್ರೆ ಆ ಕೆಲಸದಿಂದ ನಾವು ನಿರೀಕ್ಷೆ ಮಾಡೋದು, ಆ ಕೆಲಸದ ಒಂದು ಫಲ ಆಗಿರುತ್ತೆ. ಈ ಕೆಲಸದಿಂದ ನನಗೆ ಹೀಗಾಗಬೇಕು ಅನ್ನೋ ಫಲ. ಆ ಫಲದ ಒತ್ತಡ ಇರಬಾರ್ದು, ಭಯ ಇರಬಾರ್ದು. ಹಾಗೆ ಆ ಒಂದು ಕೆಲಸದಿಂದ ನಮ್ಮ ಒಳಗಿನ ಶಾಂತಿ, ನಾವು ಒಂದು ಮಾಡ್ತಾ ಇದ್ರೆ, ಯಾವುದೇ ಕೆಲಸನ ಮಾಡ್ತಾ ಇದ್ರೆ ನಮ್ಮ ಒಳಗಿನ ಒಂದು ಶಾಂತಿ ಇರುತ್ತಲ್ಲ, ಆ ಶಾಂತಿಯಲ್ಲಿ ನಾವು ಬದುಕಬೇಕು. ಈಗ ಉದಾಹರಣೆಗೆ ಒಬ್ಬ ಡಾಕ್ಟರ್ ಇದ್ದಾನೆ ಅಂದ್ಕೊಳ್ಳೋಣ. ಅವನು ಡಾಕ್ಟರ್ ಆದವರು ತಮ್ಮ ಕೆಲಸನ ಕೇವಲ ಹಣ ಅಥವಾ ಹೆಸರಿಗಾಗಿ ಮಾತ್ರ ಮಾಡಿದ್ರೆ ಪ್ರತಿಯೊಂದು ಫಲಿತಾಂಶ ಕೂಡ ಅವನ ಮನಸ್ಸನ್ನ ಕಾಡ್ತಾ ಇರುತ್ತೆ. ಇವರಿಂದ ಎಷ್ಟು ಬರ್ಬೋದು, ಇವರಿಂದ ಹೆಸರು ಬರ್ಬೋದಾ, ಈ ಒಂದು ಫಲಿತಾಂಶದಲ್ಲೇ ಅವನು ಇರ್ತಾನೆ. ಆಗ ಅವನ ಮನಸ್ಸು ಶಾಂತವಾಗಿರೋಕ್ ಸಾಧ್ಯ ಇಲ್ಲ. ಆದರೆ ಅದೇ ಡಾಕ್ಟ್ರು, ನಾನು ನನ್ನ ಧರ್ಮವನ್ನ ಅಥವಾ ನನ್ನ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡ್ತಾ ಇದ್ದೀನಿ, ಫಲ ಏನೇ ಬರಲಿ, ನನ್ನ ಕೆಲಸದಿಂದ ಬರ್ತಾ ಇರೋ ರಿಸಲ್ಟ್ ಇದೆಯಲ್ಲ, ಅದು ಯಾವುದಾದ್ರೂ ಕೂಡ ಅದು ನನ್ನ ಕೈಯಲ್ಲಿಲ್ಲ ಎನ್ನೋ ಬುದ್ಧಿಯಿಂದ ಸೇವೆ ಮಾಡಿದ್ರೆ ಯಶಸ್ಸು ಬಂದರೂ ಕೂಡ ಅಹಂಕಾರ ಇರಲ್ಲ. ವಿಫಲತೆ ಬಂದರೂ ಕೂಡ, ಯಾಕೆಂದ್ರೆ ನಾವು ಯಾವುದೇ ಮಾಡಿದ್ರು ಎಲ್ಲ ಸಲಿನೂ ನಮ್ಗೆ ಯಶಸ್ಸು ಸಿಕ್ಕಿರಲ್ಲ ಅಲ್ವಾ, ಕೆಲವೊಂದ್ಸಲಿ ಫೇಲ್ಯೂರ್ ಕೂಡ ಆಗುತ್ತೆ. ಆ ವಿಫಲತೆ ಬಂದರೂ ಕೂಡ ಖುಷಿಯಲ್ಲ. ಇದನ್ನೇ ಕೃಷ್ಣ ಹೇಳ್ತಾ ಹೋಗೋದು. ಕೃಷ್ಣ ಇನ್ನೂ ಮುಂದುವರಿಸ್ತಾ ಹೇಳ್ತಾನೆ, ಈ ಕರ್ಮಯೋಗದಲ್ಲಿ ಮಾಡಿರೋ ಸ್ವಲ್ಪ ಪ್ರಯತ್ನ ಕೂಡ ವ್ಯರ್ಥ ಆಗಲ್ಲ. ಕರ್ಮಯೋಗಿ ಮಾಡೋ ಯಾವ ಕೆಲಸ ಕೂಡ ವ್ಯರ್ಥ ಆಗಲ್ಲ. ಇಲ್ಲಿ ಪಾಪ ಭಯ ಕೂಡ ಇಲ್ಲ ಎನ್ನೋ ಮಾತನ್ನ ತುಂಬಾ ಧೈರ್ಯವಾಗಿ ನಮಗೆ ಹೇಳ್ತಿದ್ದಾನೆ. ನಾವು ಯಾವುದೇ ಕ್ಷೇತ್ರದಲ್ಲಿ, ನಮ್ಮ ಭೌತಿಕ ಜೀವನದಲ್ಲಿ ನಾವು ಯಾವುದೇ ಕ್ಷೇತ್ರದಲ್ಲಿ ನಾವು ಪ್ರಯತ್ನ ಮಾಡಿ ವಿಫಲರಾಗ್ತೀವಿ, ಆಗ ನಾನು ಸೋತೆ ಅಂತ ಭಾವನೆ ಬರುತ್ತೆ ಅಲ್ವಾ. ನಾವು ಏನೇನೋ ಕೆಲಸ ಮಾಡ್ತೀವಿ, ಎಲ್ಲದರಲ್ಲೂ ನಮಗೆ ಸಕ್ಸಸ್ ಸಿಗುತ್ತಾ? ಸಿಗಲ್ಲ. ನಾನು ಭೌತಿಕ ಜೀವನದ ಪ್ರಯತ್ನವನ್ನ ಹೇಳ್ತಾ ಇರೋದು. ಏನೇನೋ ಮಾಡಬೇಕು, ಅದಾಗಬೇಕು, ಇದಾಗಬೇಕು, ನಾನು ಟೇಲರಿಂಗ್ ಮಾಡಬೇಕು, ನಾನು ಟೀಚರ್ ಆಗಬೇಕು, ನಾನು ಅದಾಗಬೇಕು, ನಾನು ಇದಾಗಬೇಕು, ನಾನು ಒಳ್ಳೆ ಫ್ರೆಂಡ್ ಆಗಬೇಕು, ನಾನು ಒಳ್ಳೆ ಅಮ್ಮ ಆಗಬೇಕು, ಏನೇನೋ ಅಂದ್ಕೋತೀವಿ. ಎಲ್ಲದೂ ಆಗುತ್ತಾ ನಮ್ಮ ಹತ್ರ? ಆಗಿರಲ್ಲ. ಯಾವುದೋ ಒಂದರಲ್ಲಿ ನಾವು ಇದಾಗ್ಬಿಡ್ತೀವಿ. ಆವಾಗ ಏನಾಗುತ್ತೆ, ಅಯ್ಯೋ ನಾನು ಈ ಒಂದು ಇದರಲ್ಲಿ ನಾನು ಸೋತ್ ಹೋದೆ ಅನ್ನೋ ಭಾವನೆ ಬರುತ್ತೆ ಅಲ್ವಾ. ಆದರೆ ಆತ್ಮಜ್ಞಾನ ಮಾರ್ಗದಲ್ಲಿ ಸೋಲು ಅನ್ನೋದೇ ಇಲ್ಲ ಅಂತ ಕೃಷ್ಣ ಹೇಳ್ತಾ ಇರೋದು. ಯಾಕಂತಂದ್ರೆ ಈ ಆತ್ಮಜ್ಞಾನದ ಮಾರ್ಗದಲ್ಲಿ ಫಲ ಅನ್ನೋದು ಹೊರಗಿಂದ ಬರೋದಲ್ಲ, ಒಳಗಿನ ನಮ್ಮ ಜಾಗೃತಿಯಲ್ಲಿ ಅಥವಾ ಒಳಗಿನ ಚೇತನತೆಯಲ್ಲಿ ಬರೋದು. ಯಾವಾಗ ಫಲ ಒಳಗಿನ ಚೇತನತೆಯಿಂದ ಅಥವಾ ಜಾಗೃತಿಯಿಂದ ಬರುತ್ತೆ, ಆವಾಗ ಅಲ್ಲಿ ಫೇಲ್ಯೂರ್ ಅನ್ನೋದೇ ಇರಲ್ಲ. ಮಾಡೋ ಚಿಕ್ಕ ಚಿಕ್ಕ ಪ್ರಯತ್ನ ಕೂಡ ಯಶಸ್ಸೇ ಆಗಿರುತ್ತೆ. ಅದಕ್ಕೋಸ್ಕರ ವಿಶಾಲವಾದ ದೃಷ್ಟಿಕೋನದಲ್ಲಿ ಎಲ್ಲವನ್ನ ನೋಡ್ತಾ ಹೋದ್ರೆ, ಅಂದರೆ ಆತ್ಮಜ್ಞಾನದ ದೃಷ್ಟಿಕೋನದಲ್ಲಿ ನಾವು ನೋಡ್ತಾ ಹೋದ್ರೆ ಶಾಂತಿಯಿಂದ ಇರೋಕ್ಕಾಗತ್ತೆ ಅಂತ ನಮಗಿಲ್ಲಿ ಈ ಒಂದು ಕೃಷ್ಣ ನಮಗೆ ಈ ಶ್ಲೋಕಗಳ ಮೂಲಕ ಹೇಳ್ತಾ ಇದ್ದಾನೆ. ಈಗ ನಾವು ಒಳಗಿನ ಚೇತನತೆಯಲ್ಲಿ ನಾವು ಪ್ರತಿ ಕ್ಷಣವನ್ನ ಬದುಕ್ತಾ ಹೋದ್ರೆ ನಾವು ಪ್ರತಿಯೊಂದರಲ್ಲೂ ಕೂಡ ನಮ್ಮ ಸಾಧನೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಕ್ ಸಾಧ್ಯ ಆಗತ್ತೆ. ಒಂದು ದಿವಸ ಮನಸ್ಸನ್ನ ಗಮನಿಸೋ ಪ್ರಯತ್ನ ಮಾಡಬೇಕು.
ಒಂದು ಕ್ಷಣ ನಾವು ನಮ್ಮ ಅಹಂಕಾರನ ಅರಿಯೋ ಜಾಗೃತಿ ಇದೆಯಲ್ಲ, ನನ್ನಲ್ಲಿ ಅಹಂಕಾರ ಇದೆ, ನನ್ನಲ್ಲಿ ಈ ವಿಷಯದ ಕುರಿತಾಗಿ ಅಹಂಕಾರ ಇದೆ ಅಂತ ನಮ್ಮ ಅಹಂಕಾರವನ್ನು ನಾವೇ ಗುರುತಿಸ್ತೀವಿ ಅಂದರೆ ಅದು ನಮ್ಮ ಜಾಗೃತಿ. ಯಾವಾಗಲೂ ನಮಗೆ ಬೇರೆಯವರ ಅಹಂಕಾರ ಗೊತ್ತಾಗುತ್ತೆ. ನೋಡು ಎಷ್ಟು ಅಹಂಕಾರ ಅವರಿಗೆ, ಹೇಗೆ ಅಹಂಕಾರ ತೋರಿಸ್ತಾರೆ ನೋಡು ಅಂತ ಬೇರೆಯವರ ಅಹಂಕಾರ ಗೊತ್ತಾಗುತ್ತೆ. ಆದರೆ ನಮ್ಮೊಳಗಡೆ ಬಚ್ಚಿಟ್ಕೊಂಡಿರೋ ಅಹಂಕಾರ ಮಾತ್ರ ನಮಗೆ ಕಾಣೋದೇ ಇಲ್ಲ. ಯಾವಾಗ ಒಂದು ಸಲ ನಾವು ನಮ್ಮ ಅಹಂಕಾರವನ್ನು ಗುರುತಿಸ್ತೀವಲ್ಲ, ಆ ಜಾಗೃತಿ ಮೂಡುತ್ತಲ್ಲ, ಅಥವಾ ಯಾವುದೋ ಒಂದು ಸಂಕಲ್ಪ, ಒಂದು ಒಳ್ಳೆ ಸಂಕಲ್ಪ ಮಾಡ್ತೀವಿ, ಇದೆಲ್ಲ ಕೂಡ ಶಾಶ್ವತವಾಗಿ ನಮ್ಮ ಒಳಗಿನ ಸ್ಥಿತಿಯನ್ನು ಬದಲಾಯಿಸ್ತಾ ಹೋಗುತ್ತೆ, ನಮ್ಮ ಚೇತನತೆಯನ್ನು ವಿಸ್ತಾರಗೊಳಿಸ್ತಾ ಹೋಗುತ್ತೆ, ಅಥವಾ ನಮ್ಮ ಚೈತನ್ಯವನ್ನು ಜಾಗೃತಗೊಳಿಸ್ತಾ ಹೋಗುತ್ತೆ. ಯಾಕಂದರೆ ಒಬ್ಬನಿಗೆ ತನ್ನೊಳಗಡೆ ಏನಿದೆ ಅನ್ನೋದನ್ನು ಕಂಡುಕೊಂಡಾಗ ಮಾತ್ರ ಸಾಧ್ಯ ಆಗುತ್ತೆ. ಪ್ರತಿ ಕ್ಷಣ ಕೂಡ ಅವನು ಜಾಗೃತನಾಗಿರ್ತಾನೆ. ಉದಾಹರಣೆಗೆ, ಒಂದು ವ್ಯಕ್ತಿ ಪ್ರತಿ ದಿವಸ ಕೋಪದಿಂದ, ಒತ್ತಡದಿಂದ ಬದುಕ್ತಿದ್ದಾನೆ ಅಂದ್ಕೊಳ್ಳೋಣ. ಆತ್ಮಜ್ಞಾನದಿಂದ ಅವನು ಪ್ರೇರಿತನಾಗಿ ಅವನು ದಿವಸಕ್ಕೆ ಒಂದು 5 ನಿಮಿಷ ನಾನು ನನ್ನ ಮನಸ್ಸಿನಲ್ಲಿರೋ ಕೋಪ ಅಲ್ಲ ಅಂತ ಗಮನಿಸೋ ಅಭ್ಯಾಸ ಆರಂಭಿಸಿದ್ರೆ, ಮೊದಲ ದಿವಸ ಯಾವುದೇ ಬದಲಾವಣೆ ಕಾಣಿಸ್ತೇ ಇರ್ಬೋದು. ಹೇಗೆ ಅಂತಂದರೆ, ನಾವು ಆತ್ಮನೇ ಬೇರೆ, ಶರೀರನೇ ಬೇರೆ, ಮನಸ್ಸೇ ಬೇರೆ ಅಂತ ಹೇಳ್ತೀವಿ. ಅದನ್ನ ಹೇಳ್ಕೊಳ್ಳೋದಲ್ಲ, ಅದನ್ನ ಗುರುತಿಸ್ತಾ ಹೋಗ್ಬೇಕು, ನೋಡ್ತಾ ಹೋಗ್ಬೇಕು. ನನ್ನ ಮನಸ್ಸಲ್ಲಿ ಏನೇನೆಲ್ಲ ಬರ್ತಾ ಇದೆಯಲ್ಲ ಅದೆಲ್ಲ ನಾನೇನಾ? ಅಲ್ಲ. ನನ್ನ ಮನಸ್ಸಲ್ಲಿ ಕೋಪ ಬರ್ತಾ ಇದೆ ಅಂದರೆ ಆ ಕೋಪ ನಾನಲ್ಲ. ನನ್ನ ಮನಸ್ಸಲ್ಲಿ ಅಶಾಂತಿ ಇದೆ ಅಂದರೆ ಆ ಅಶಾಂತಿ ನಾನಲ್ಲ ಅನ್ನೋದನ್ನ ಗುರುತಿಸೋ ಅಭ್ಯಾಸನ ನಾವು ಆರಂಭಿಸಿದ್ರೆ, ನಮಗೆ ಪ್ರತಿ ದಿವಸ ಈ ಅಭ್ಯಾಸ ಏನಾಗುತ್ತೆ, ಮೊದಲನೇ ದಿವಸ ರಿಸಲ್ಟ್ ಸಿಗಲ್ಲ, ಏನೂ ವ್ಯತ್ಯಾಸ ಗೊತ್ತಾಗಲ್ಲ. 2ನೇ ದಿವಸ ಗೊತ್ತಾಗಲ್ಲ. 1 ವಾರ ಮಾಡಿದ್ವಿ, ಏನೂ ಗೊತ್ತಾಗಿಲ್ಲ. ಹಾಗಂತ ನಾವು ಮಾಡ್ತಾ ಇರೋ ಪ್ರಯತ್ನ ವೇಸ್ಟ್ ಆಗಲ್ಲ. ನಾವು ಈ ಪ್ರಯತ್ನವನ್ನ ಮಾಡ್ತಾ ಹೋದ್ರೆ ಫಸ್ಟ್ 1 ವಾರ ರಿಸಲ್ಟ್ ಸಿಗದೆ ಇರ್ಬೋದು, ಫಸ್ಟ್ 1 ತಿಂಗಳು ನಮಗೆ ರಿಸಲ್ಟ್ ಸಿಗದೆ ಇರ್ಬೋದು. ಆದರೆ ಪ್ರತಿ ದಿವಸ ನನಗೆ ನನ್ನ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಅದು ಯಾವುದು ನಾನಲ್ಲ ಅನ್ನೋ ಒಂದು ಅರಿವನ್ನು ನಾವು ಅರಿವಲ್ಲಿ ನಮ್ಮನ್ನು ನಾವು ಒಂದು 5 ನಿಮಿಷ ನೋಡ್ತಾ ಹೋದ್ರೆ, ಅನೇಕ ತಿಂಗಳುಗಳು ಕಳೆದ ಮೇಲೆ ನಮ್ಮ ಪ್ರತಿಕ್ರಿಯೆ, ನಮ್ಮ ಮಾತು, ನಮ್ಮ ಸಂಬಂಧ, ಯಾಕೆಂದರೆ ನಮ್ಮ ಜೊತೆ ಎಷ್ಟೊಂದು ಸಂಬಂಧಗಳಿರುತ್ತಲ್ಲ, ನಮ್ಮ ಜೊತೆ ನಮ್ಮ ಸಂಬಂಧ ಕೂಡ ಇದ್ದಿರುತ್ತೆ. ಹಾಗೆ ನಮ್ಮ ಜೊತೆ ಇನ್ನೂ ಅನೇಕ ಸಂಬಂಧಗಳ ನಂಟಿರುತ್ತೆ. ಅವೆಲ್ಲವುಗಳ ಸ್ಥಿತಿ ಬದಲಾವಣೆ ಆಗಿರುತ್ತೆ. ಹೇಗೆ? ನಾವು ನೋಡೋ ದೃಷ್ಟಿಕೋನ ಬದಲಾಗ್ಬಿಟ್ಟಿರುತ್ತೆ. ನನ್ನ ಮನಸ್ಸಲ್ಲಿರೋ ಅಶಾಂತಿ ನಾನಲ್ಲ, ನನ್ನ ಮನಸ್ಸಲ್ಲಿರೋ ಕೋಪ ನಾನಲ್ಲ. ನನಗೆ ಬರ್ತಾ ಇದೆಯಲ್ಲ ಕೋಪ, ಈ ಕೋಪನೇ ನಾನಾ? ಈ ಕೋಪ ನಾನಲ್ಲ. ನಾನು ಅಂತಂದ್ರೆ ಇನ್ನೂ ಏನೋ ಇದೆ. ಆ ಹುಡುಕೋ ಪ್ರಯತ್ನ ನಾವು ಮಾಡ್ತಾ ಹೋದ್ರೆ ನಮ್ಮ ದೃಷ್ಟಿಕೋನ ಬದಲಾಗ್ತಾ ಹೋಗುತ್ತೆ. ಆಗ ನಮ್ಮ ಜೊತೆ ನಂಟಾಗಿರೋ ಎಲ್ಲ ಸಂಬಂಧಗಳು ಕೂಡ ಸಂಬಂಧಗಳ ಸ್ಥಿತಿ ಬದಲಾಗ್ತಾ ಹೋಗುತ್ತೆ. ನಮ್ಮ ಮಾತಿನ ಒಂದು ಇದಿದೆಯಲ್ಲ, ಮಾತು ಬದಲಾಗ್ತಾ ಹೋಗುತ್ತೆ. ನಮ್ಮ ಮಾತಿಗೆ ಒಂದು ಶಕ್ತಿ ಇದೆ. ಎಲ್ಲರೂ ಮಾತಾಡ್ತೀವಿ ಅಲ್ವಾ, ಮಾತಾಡೋಕ್ ಬರುತ್ತೆ ಅಂತ ಅನ್ನೋರು ಅಷ್ಟರೂ ಕೂಡ ಮಾತಾಡ್ತೀವಿ. ಆದರೆ ಆ ಮಾತಿಗೆ ಒಂದು ಶಕ್ತಿ ಇರಬೇಕು, ವಾಕ್ ಶಕ್ತಿ ಅಂತ ಹೇಳ್ತೀವಿ. ಆ ಶಕ್ತಿ ಎಲ್ಲಿಂದ ಬರುತ್ತೆ? ನಾನು ಅಂತ ಅಂದ್ಕೊಂಡಿರೋ ನಾನು ನಿಜವಾಗ್ಲೂ ಯಾರು ಅಂತ ಕಂಡುಕೊಳ್ಳೋ ಪ್ರಯತ್ನ ಯಾರು ಮಾಡ್ತಾ ಹೋಗ್ತಾರೆ, ಅವರಲ್ಲಿ ಇವೆಲ್ಲ ಪರಿವರ್ತನೆಗಳು ಆಗ್ತಾ ಹೋಗುತ್ತೆ. 1-2 ದಿವಸದಲ್ಲಿ ಆಗಿಲ್ಲ ಅಂದ ತಕ್ಷಣ ತುಂಬ ಜನ ಬಿಡ್ತಾರೆ. ಯಾಕೆ ಅಂತಂದರೆ ಈ ಆತ್ಮಜ್ಞಾನದ ಮಾರ್ಗ ಅನ್ನೋದು ಸುಲಭ ಅಲ್ಲ. ಈ ಸಾಧನೆ ಸುಲಭ ಅಲ್ಲ, ಆದರೆ ಖಂಡಿತ ಕಷ್ಟ ಅಲ್ಲ. ಸುಲಭನೂ ಇಲ್ಲ, ಕಷ್ಟನೂ ಇಲ್ಲ. ಒಂದು ಬಾಳೆಹಣ್ಣಿದೆ,
ಒಳಗಡೆ ಹಣ್ಣಿದೆ, ಮೇಲ್ಗಡೆಯಿಂದ ಸಿಪ್ಪೆ ಇದೆ. ತುಂಬಾ ಆಲಸಿ ಆಗಿರೋನಿಗೆ, ತುಂಬಾ ಸೋಂಬಾರಿ ಆಗಿರೋನಿಗೆ ಆ ಬಾಳೆಹಣ್ಣಿನ ಸಿಪ್ಪೆನ ತೆಗೆದು ಒಳಗಡೆ ಇರೋ ಹಣ್ಣನ್ನ ತಿನ್ನೋಕೆ ಕೂಡ ಬೇಸರ. ಅಯ್ಯೋ ಬೇಡ ಬಿಡು, ಹಣ್ಣೆಲ್ಲೋ ಸ್ವಲ್ಪ ದೂರದಲ್ಲಿರುತ್ತೆ, ಹೋಗಿ ಅಲ್ಲಿಂದ ಹಣ್ಣು ತಂದ್ಕೊಂಡು ಸಿಪ್ಪೆ ತೆಗೆದು ತಿನ್ಬೇಕಲ್ಲ, ಬೇಡ ಬಿಡು, ಹಣ್ಣೇ ಬೇಡ ಅಂತ ಹೇಳ್ತಾನೆ. ಆದ್ರೆ ಹಣ್ಣನ್ನ ಬಿಡು, ಒಬ್ಬನು ಆಕ್ಟಿವ್ ಆಗಿರ್ತಾನೆ, ಅವನಿಗೆ ಏನಾದ್ರೂ ಮಾಡೋದಂದ್ರೆ ಏನಾದ್ರೂ ಒಂದು ಮಾಡ್ತಾ ಇರ್ತಾನೆ ಅಂದ್ಕೊಳ್ಳೋಣ. ಅವನಿಗೆ ಆ ಬಾಳೆಹಣ್ಣು ಸಿಪ್ಪೆನ ತೆಗೆದು ಹಣ್ಣು ತಿನ್ನೋದು ಕಷ್ಟ ಆಗುತ್ತಾ? ಕಷ್ಟ ಆಗಲ್ಲ. ನಾವು ಯಾವ ರೀತಿಯಾಗಿ ಯೋಚನೆ ಮಾಡ್ತೀವಿ ಆ ರೀತಿಯಾಗಿರುತ್ತೆ. ಒಬ್ಬನಿಗೆ ಎದ್ದು ಹೋಗಿ ಆ ಬಾಳೆಹಣ್ಣನ್ನ ಕೈಯಲ್ಲಿ ಹಿಡ್ಕೊಂಡು ಅದ್ರ ಸಿಪ್ಪೆನ ತೆಗೆದು ತಿನ್ಬೇಕಲ್ಲ, ಎಷ್ಟೊಂದು ಕೆಲಸ ಆಗತ್ತೆ. ಆಗಲ್ಲಪ್ಪ, ಇದು ಬೇಡವೇ ಬೇಡ ಅನ್ಕೊಂಡವನಿಗೆ ಅದು ಕಷ್ಟ ಆಗುತ್ತೆ. ಇನ್ನೊಬ್ಬನಿಗೆ ಅದೇನು ಅಲ್ಲಿದೆ ಹಣ್ಣು ತಗೊಂಡ್ರಾಯ್ತು, ಅದೇನ್ ಕಷ್ಟನ, ಬಾಳೆಹಣ್ಣಿನ ಸಿಪ್ಪೆ ತೆಗಿಯೋದು ಅಂದ್ರೆ ಅದೇನ್ ಕಷ್ಟನ, ಆರಾಮಾಗಿ ಹೀಗೆ ತೆಗೆದಾಯ್ತು ತಿಂದ್ರಾಯ್ತು. ಬಾಳೆಹಣ್ಣನ್ನ ತಿನ್ನೋಕೆ ಯಾವ ಚಾಕು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ ಅಂದ್ಕೊಂಡು ಅವನು ಆರಾಮಾಗಿ ತಿಂತಾನೆ. ಅವನಿಗೆ ಆತ್ಮಜ್ಞಾನದ ಮಾರ್ಗ ಕಷ್ಟ ಆಗಲ್ಲ. ಇನ್ನೊಬ್ಬನಿಗೆ ಕಷ್ಟ ಆಗುತ್ತೆ ಅಂತ ಬಿಟ್ರೆ ಆ ಆತ್ಮಜ್ಞಾನದ ಸವಿನ ಸವಿಯೋಕೆ ಸಾಧ್ಯ ಆಗಲ್ಲ. ಹಾಗೇ ಜನ್ಮ ವೇಸ್ಟ್ ಆಗ್ಬಿಡತ್ತೆ. ಅದಕ್ಕಾಗಿ ಸ್ವಲ್ಪ ದಿವಸ ನಾವು ನಮ್ಮ ಪ್ರಯತ್ನನ ಬಿಡದೆ ಆ ಸಾಧನಾ ಮಾರ್ಗದಲ್ಲಿ ಮುಂದೆ ಹೋಗ್ಬೇಕು. ಆಗ ಆತ್ಮಜ್ಞಾನದ ಮಾರ್ಗ ಸುಲಭ ಆಗುತ್ತೆ. ನಾವು ಕೇವಲ ಕರ್ಮಿ ಆಗಿರಲ್ಲ, ಕೇವಲ ಕೆಲಸ ಮಾಡೋರಾಗಲ್ಲ. ಕೆಲಸ ಮಾಡೋರ್ಕಿಂತ ಕೇವಲ ಕರ್ಮಿಯಾಗಿರದೆ ಕರ್ಮ ಯೋಗಿಗಳಾಗ್ತಾ ಹೋಗ್ತೀವಿ. ಕರ್ಮಯೋಗ ಅಂತ ಅಂದ್ರೆ ಏನು ಮುಂದೆ ಬರುತ್ತೆ. ಕರ್ಮಯೋಗದ ಬಗ್ಗೆನು, ಕರ್ಮ ಅಂದ್ರೆ ಏನು, ಯೋಗ ಅಂದ್ರೆ ಏನು ಅಂತ ಮುಂದೆ ಬರುತ್ತೆ. ಕರ್ಮಯೋಗ ಅಂತಂದ್ರೆ ನಾವು ಮಾಡ್ತಾ ಇರೋ ಒಂದು ಕೆಲಸದಲ್ಲಿ ನಮ್ಮ ಮನಸ್ಸನ್ನ ಕೂಡ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳೋದು. ನಮ್ಮ ಶರೀರ ಮತ್ತು ಮನಸ್ಸು ಒಂದಾಗಿದ್ರೆ ಅದು ಕರ್ಮಯೋಗ ಆಗುತ್ತೆ. ಈಗ ನಾವಿಲ್ಲಿ ಸತ್ಸಂಗವನ್ನ ಮಾಡ್ತಾ ಇದ್ದೀವಿ, ಸತ್ಸಂಗವನ್ನ ಕೇಳ್ತಾ ಇದ್ದೀವಿ. ಸತ್ಸಂಗವನ್ನ ಮಾಡ್ಬೇಕಿದ್ರೆ ನನ್ನ ಶರೀರ ಇಲ್ಲಿದ್ದು ನನ್ನ ಮನಸ್ಸು ಎಲ್ಲೋ ಓಡ್ತಾ ಇದ್ರೆ ಆಗ ಅದು ಕರ್ಮಯೋಗ ಆಗತ್ತಾ? ನಾನು ಏನ್ ಹೇಳ್ಬೇಕು ಅನ್ಕೊಂಡಿದೀನಿ ಅದು ನನ್ನ ಬಾಯಿಂದ ಬರತ್ತಾ? ನೀವು ಇಲ್ಲಿದ್ದೀರಾ, ಶಾರೀರಿಕವಾಗಿ ಕೂತಿದ್ದೀರಾ, ಆದ್ರೆ ಮನಸ್ಸನ್ನ ಅಯ್ಯೋ ಸ್ಟವ್ ಮೇಲೆ ಅದನ್ನ ಇಟ್ಟಿದ್ದೀನಿ, ಅದನ್ನ ಆಫ್ ಮಾಡಿಲ್ಲ, ಅಯ್ಯೋ ಇದಾಗಿಲ್ಲ ಅದಾಗಿಲ್ಲ ಅಂತ ಕೆಲಸದ ಬಗ್ಗೆ ಯೋಚನೆ ಮಾಡ್ತೀರಾ, ಅಥವಾ ಇನ್ಯಾರ್ದೋ ಬಗ್ಗೆ ಯೋಚನೆ ಮಾಡ್ತೀರಾ, ಅಥವಾ ನಿಮ್ಮ ಯಾವುದೋ ಒಂದು ಹಿಂದಿನ ಯಾವುದೋ ಒಂದನ್ನ ನೆನಪು ಮಾಡ್ಕೊಂಡು ಏನೋ ಇದು ಮಾಡ್ತಿದ್ದೀರಾ ಅಂದ್ರೆ ನೀವು ಕರ್ಮಯೋಗಿಯಾಗಿರ್ತೀರಾ? ಇಲ್ಲ, ಕೇವಲ ಇಲ್ಲಿ ಕೂತ್ಕೊಂಡಿರ್ತೀರಾ ಅಷ್ಟೇ. ಕರ್ಮಯೋಗ ಅಂತಂದ್ರೆ ಶರೀರ ಮತ್ತು ಮನಸ್ಸು ಎರಡು ಒಂದಾಗಿರೋದು ಕರ್ಮಯೋಗ. ಶರೀರ ಒಂದೇ ಇಲ್ಲಿದ್ರೆ ಕರ್ಮವಾಗಿರತ್ತೆ. ನಾವು ಯಾವಾಗ್ಲೂ ಶರೀರ ಮತ್ತು ಮನಸ್ಸನ್ನ ಒಂದಾಗ್ಸಿಟ್ಕೊಳ್ಳೋದು. ಆಗ ನಾವು ಕರ್ಮಯೋಗಿಗಳಾಗೋಕ್ ಸಾಧ್ಯ ಆಗುತ್ತೆ. ಯಾಕಂದ್ರೆ ಇವೆರಡನ್ನ ಒಂದಾಗ್ಸಿ ನಾವು ಕೆಲಸ ಮಾಡ್ತಾ ಹೋದ್ರೆ ಮುಂದಿನ ಹಂತಗಳನ್ನ ಹೋಗೋದು ಕೂಡ ಸುಲಭ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಆತ್ಮಜ್ಞಾನಕ್ಕೆ ಮೊದಲನೇ ಹೆಜ್ಜೆನೆ ಶರೀರ ಮತ್ತು ಮನಸ್ಸನ್ನ ಒಂದಾಗ್ಸೋದು. ಶರೀರ ಮನಸ್ಸು ಒಂದಾಯ್ತು ಅಂದ್ರೆ ಬುದ್ಧಿಗೆ ತನ್ನಿಂದ ತಾನೇ ಸ್ಪಷ್ಟತೆ ಸಿಗ್ತಾ ಹೋಗುತ್ತೆ. ಇವರಿಬ್ಬರನ್ನ ಒಂದಾಗ್ಸೋದೇ ತುಂಬಾ ಕಷ್ಟ. ಒಬ್ರು ಆ ಕಡೆ ಹೋಗ್ತಾರೆ, ಒಬ್ರು ಈ ಕಡೆ ಹೋಗ್ತಾರೆ. ಶರೀರ ಇದ್ರೆ ಮನಸ್ಸೆಲ್ಲೋ ಇರುತ್ತೆ, ಮನಸ್ಸೆಲ್ಲಿದ್ದಾಗ ಶರೀರಕ್ಕೆ ಒಂದು ಸಪೋರ್ಟ್ ಕೊಡಲ್ಲ. ಅಯ್ಯೋ ಇವತ್ತು ಮಾಡೋಣ ಅನ್ನಿಸ್ತಾ ಇತ್ತು, ಬಾಡಿ ಸಪೋರ್ಟೇ ಕೊಡ್ತಾ ಇಲ್ಲ ಅಂತ ಅನ್ಕೋತೀವಿ ಎಷ್ಟೋ ಸಮಯ ಅಲ್ವಾ? ನಮಗೆ 40ನೇ ಶ್ಲೋಕ ಇದೇ ಅರ್ಥವನ್ನ ಕೊಡ್ತಾ ಇದೆ. ಆತ್ಮಜ್ಞಾನಕ್ಕೆ ಮಾಡೋ ಒಂದೊಂದು ಚಿಕ್ಕ ಪ್ರಯತ್ನ ಕೂಡ ಜೀವನದ ದಿಕ್ಕನ್ನ ಮೌನವಾಗಿ ಆದ್ರೆ ಶಾಶ್ವತವಾಗಿ ಬದಲಾಯಿಸುತ್ತೆ. ನಾವು ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಅಥವಾ ಆತ್ಮಜ್ಞಾನದ ಮಾರ್ಗದಲ್ಲಿ ಮಾಡೋ ಒಂದು ಚಿಕ್ಕ ಪುಟ್ಟ ಪ್ರಯತ್ನ ಅದು ಕೂಡ ವ್ಯರ್ಥ ಆಗಲ್ಲ. ಪ್ರತಿಯೊಂದು ಕೂಡ ತನ್ನದೇ ಆದ ಒಂದಷ್ಟು ನಮಗೆ ಪರಿಣಾಮವನ್ನ ಖಂಡಿತ ಕೊಡುತ್ತೆ, ತನ್ನದೇ ಆದ ಒಂದು ಫಲಿತಾಂಶವನ್ನ ಖಂಡಿತ ಕೊಡುತ್ತೆ ಅನ್ನೋದನ್ನ ನಮ್ಗೆ 40ನೇ ಶ್ಲೋಕ ಹೇಳುತ್ತೆ.
ಇನ್ನು 41ನೇ ಶ್ಲೋಕದಲ್ಲಿ ಕೃಷ್ಣ ಕರ್ಮಯೋಗಿಯ ಬುದ್ಧಿ ಹೇಗಿರುತ್ತೆ ಅನ್ನೋದನ್ನ, ಆ ಕರ್ಮಯೋಗಿಯ ಬುದ್ಧಿಯ ಸ್ವರೂಪವನ್ನ ತುಂಬಾ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಕರ್ಮಯೋಗದಲ್ಲಿ ಬುದ್ಧಿ ಏಕನಿಷ್ಠವಾಗಿರ್ಬೇಕು. ಹಾಗಂದ್ರೆ ಜೀವನದಲ್ಲಿ ಒಂದೇ ಕೆಲಸ ಮಾಡಬೇಕು ಅಂತಲ್ಲ, ಏಕನಿಷ್ಠವಾಗಿರ್ಬೇಕು ಅಂದ್ರೆ ನಾನು ಒಂದೇ ಕೆಲಸ ಮಾಡ್ಕೊಂಡಿರ್ಬೇಕು ಅಂತ ತಪ್ಪಾಗಿ ತಿಳ್ಕೊಳ್ಳೋದಲ್ಲ. ಇದ್ರ ಅರ್ಥ ಫಲದ ಮೇಲಿನ ಆಸೆ ಇಲ್ದೇನೆ ನಾನು ಏನು ಕೆಲಸ ಮಾಡ್ತೀನಿ ಆ ಕೆಲಸದ ಮೂಲಕ ಬರುತ್ತಲ್ಲ ಫಲಿತಾಂಶ, ಆ ಫಲದ ಮೇಲಿನ ಆಸೆ ಇಲ್ದೇನೆ ಕರ್ತವ್ಯದ ಮೇಲಿನ ನಿಷ್ಠೆಯಿಂದ ಕೆಲಸ ಮಾಡಬೇಕು ಅಂತ. ಏಕನಿಷ್ಠವಾಗಿರ್ಬೇಕಂದ್ರೆ ಅದು ನಾವು ನಮ್ಮ ಕರ್ತವ್ಯ ಏನು, ನಮ್ಮ ಡ್ಯೂಟಿ ಏನು, ಆ ಡ್ಯೂಟಿಗೆ ನಾವು ನಿಷ್ಠರಾಗಿರ್ಬೇಕು, ನಮ್ಮ ಕರ್ತವ್ಯಕ್ಕೆ ನಾವು ನಿಷ್ಠರಾಗಿರ್ಬೇಕು. ಆದ್ರೆ ನಾವು ಆ ಫಲಿತಾಂಶಕ್ಕೆ ಏನು ಮಾಡ್ತೀವಿ, ನಿಷ್ಠರಾಗಿರ್ತೀವಿ. ನಾನು ಇದನ್ನ ಮಾಡಿದ್ರೆ ಹೀಗಾಗುತ್ತೆ, ಇದನ್ನ ಮಾಡೋದ್ರಿಂದ ಹೀಗಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲೇ ಇದ್ದು ಬಿಡ್ತೀವಿ ಅಲ್ವಾ. ಆಗ ನಾವು ಕರ್ಮಯೋಗಿ ಆಗೋಕ್ ಸಾಧ್ಯನಾ? ಲೆಕ್ಕಾಚಾರದಲ್ಲೇ ಇದ್ದು ಬಿಟ್ರೆ ಆಗಲ್ಲ. ನಾವು ಎಷ್ಟು ನಮ್ಮ ಡ್ಯೂಟಿಗೆ, ನಮ್ಮ ಕರ್ತವ್ಯಕ್ಕೆ ಎಷ್ಟು ನಿಷ್ಠರಾಗ್ತಾ ಹೋಗ್ತೀವಿ ಅಷ್ಟು ನಾವು ಸಮಾಧಾನದಲ್ಲಿರ್ತೀವಿ. ಒಬ್ಬ ಕರ್ಮಯೋಗಿ ಆದವನು ತನ್ನ ಜೀವನದಲ್ಲಿ ಅನೇಕ ಕೆಲಸಗಳನ್ನ ಮಾಡಬಹುದು. ಉದ್ಯೋಗನ ಮಾಡ್ತಾನೆ, ಕುಟುಂಬನ ನಿರ್ವಹಿಸ್ತಾನೆ, ಸಮಾಜ ಸೇವೆಯನ್ನ ಮಾಡ್ತಾನೆ, ಸಾಮಾಜಿಕವಾಗಿರ್ತಾನೆ, ಸಾಮಾಜಿಕ ಸೇವೆಗಳನ್ನ ಮಾಡ್ತಿರ್ತಾನೆ, ಯಾರಿಗೋ ವೈಯಕ್ತಿಕ ಸೇವೆಯನ್ನ ಮಾಡ್ತಿರ್ತಾನೆ. ಆದ್ರೆ ಅವನ ಒಳಗಿನ ನಿಲುವು ಒಂದೇ, ಏನು, ನಾನು ಫಲಕ್ಕೋಸ್ಕರ ಅಲ್ಲ, ಧರ್ಮಕ್ಕಾಗಿ ಕಾರ್ಯ ಮಾಡ್ತೀನಿ. ಈ ಒಂದು ಮನಸ್ಥಿತಿ ಇರಬೇಕು ಪ್ರತಿಯೊಬ್ಬರ ಒಳಗಡೆನೂ. ನಾನು ಸೇವೆ ಮಾಡೋದ್ರಿಂದ ಏನು ಬರುತ್ತೆ ಅನ್ನೋ ಲೆಕ್ಕಾಚಾರ ಇರಬಾರ್ದು. ಇವುಗಳನ್ನು ಮಾಡೋದು ನನ್ನ ಧರ್ಮ, ಅದಕ್ಕೋಸ್ಕರ, ಅಥವಾ ಕರ್ತವ್ಯ, ಅದಕ್ಕೋಸ್ಕರ ನಾನು ಮಾಡ್ತಿದ್ದೀನಿ. ಫಲ ಒಳ್ಳೇದಾದ್ರೂ ಅಹಂಕಾರ ಇರಲ್ಲ. ಯಾಕೆಂದ್ರೆ ಈ ಮನಸ್ಥಿತಿಯಲ್ಲಿದ್ದಾಗ ಯಾವುದೇ ಫಲ ಬರಲಿ, ಒಳ್ಳೆ ಫಲ ಬಂದಾಗ ಅಹಂಕಾರ ಇರಲ್ಲ. ಅಥವಾ ಏನೋ ಒಂದು ಕೆಟ್ಟದಾಯ್ತು ಆವಾಗ ಕೂಡ ನಾವು ಏಕದಮ್ ಮಾನಸಿಕವಾಗಿ ಕುಗ್ಗಲ್ಲ. ತುಂಬಾ ಜನರು ಮಾನಸಿಕವಾಗಿ ಕುಸಿದು ಹೋಗೋಕೆ ಕಾರಣ ಏನು? ಫಲದ ಮೇಲೆ ಆಸೆನೇ ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರ ಮಾನಸಿಕವಾಗಿ ತುಂಬಾ ಕುಗ್ತಾ ಇರ್ತಾರೆ. ಸಾರಿ, ಒಂದು ನಿಮಿಷ. ಖಿನ್ನತೆಗೆ ಹೋಗೋದು ಬೇಗನೆ, ತುಂಬಾ ಬೇಗ ಮಾನಸಿಕ ಕುಸಿತಕ್ಕೆ ಹೋಗೋದು ಯಾಕೆ? ನಾವು ಮಾಡೋ ಪ್ರತಿಯೊಂದರಲ್ಲೂ ಫಲವನ್ನೇ ನಿರೀಕ್ಷೆ ಮಾಡ್ತಾ ಇರ್ತೀವಿ. ಆಗ ಬೇಗ ಕುಸಿತಾ ಹೋಗ್ತೀವಿ. ಆದ್ರೆ ಕರ್ಮಯೋಗ ಇಲ್ಲದ ಬುದ್ಧಿ ಅನೇಕ ಕಡೆ ನಮ್ಮ ಮನಸ್ಸನ್ನ ಡೈವರ್ಟ್ ಮಾಡ್ತಾ ಹೋಗುತ್ತೆ. ಒಬ್ಬ ಕರ್ಮಯೋಗಿ ಅಲ್ಲದೆ ಇರೋನಿಗೆ ಮನಸ್ಸು ಡೈವರ್ಟ್ ಆಗ್ತಾನೆ ಇರುತ್ತೆ. ಈ ಕೆಲಸದಿಂದ ನನಗೇನು ಸಿಗುತ್ತೆ, ಮತ್ತೊಂದು ಕೆಲಸದಲ್ಲಿ ಇನ್ನೂ ಹೆಚ್ಚು ಲಾಭ ಇದೆಯಾ, ಈ ರೀತಿ ಯಾರೋ ನನಗಿಂತ ಮುಂದೆ ಹೋಗ್ಬಿಟ್ಟಿದ್ದಾರೆ ಅಂದ್ಕೊಳ್ಳೋಣ. ಆಗ ಅವ್ರು ನನಗಿಂತ ಮುಂದೆ ಹೋಗ್ಬಿಟ್ರಲ್ಲ, ನಾನು ಇವಾಗ ಏನು ಮಾಡಬೇಕು, ಈ ಲೆಕ್ಕಾಚಾರದಲ್ಲಿ ಏನಾಗುತ್ತೆ? ಈ ಥರ ಲೆಕ್ಕಾಚಾರ ಹಾಕೋದು ತಪ್ಪ? ಯಾಕೆಂದ್ರೆ ಇವತ್ತಿನ ದಿನ ನಡೀತಾ ಇರೋದೇ ಹಾಗಲ್ವಾ? ಎಲ್ಲರೂ ಲೆಕ್ಕಾಚಾರದಲ್ಲೇ ಇದಾರಲ್ಲ. ಆ ಲೆಕ್ಕಾಚಾರ ಮಾಡೋದು ತಪ್ಪ ಅಂತಂದ್ರೆ ತಪ್ಪು ಅಂತಲ್ಲ, ಆದ್ರೆ ನಮ್ಮ ಶಕ್ತಿ ಲೀಕ್ ಆಗ್ತಾ ಹೋಗುತ್ತೆ. ನಾವು ಹೇಳ್ತೀವಿ ನೋಡಿ, ಆಧ್ಯಾತ್ಮಿಕವಾಗಿ ನಾನು ಎಷ್ಟೋ ಹೊತ್ತು ಧ್ಯಾನ ಮಾಡ್ತೀನಿ, ಆ ಧ್ಯಾನ ಮಾಡಿದ್ರು ನನಗೊಂದು ಶಕ್ತಿ ನನ್ನ ಧ್ಯಾನದ ಮೂಲಕ ಒಂದು ಎನರ್ಜಿನ ನನಗೆ ಇನ್ನೂ ಕೂಡ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ನಮ್ಮ ಎನರ್ಜಿ, ನಾವು ಧ್ಯಾನದ ಮೂಲಕ ಒಂದು ಎನರ್ಜಿನ ಪಡಿತೀವಿ. ಧ್ಯಾನದಿಂದ ಆಚೆ ಬರ್ತಾ ಇದ್ದ ಹಾಗೆ ನಮ್ಮ ಎನರ್ಜಿ ಲೀಕೇಜ್ ಪಾಯಿಂಟ್ಗಳು ಆ ಒಂದು ಎನರ್ಜಿ ಲೀಕೇಜ್ ಪಾಯಿಂಟ್ ಮೂಲಕ ಎನರ್ಜಿ ಎಲ್ಲ ಹೋಗ್ಬಿಡತ್ತೆ. ಯಾಕೆ?
ಯಾಕೆ ಹೋಗುತ್ತೆ ನಾನು ಇವಾಗ ಹೇಳಿದ್ದೀನಿ ಅಲ್ವಾ? ಯಾಕಂದರೆ ನಾವು ಪ್ರತಿಯೊಂದರಲ್ಲೂ ಲೆಕ್ಕಾಚಾರ. ನನಗಿದ್ರಲ್ಲಿ ಅವ್ರಿಗೆ ನಾನೇನೋ ಸಹಾಯ ಮಾಡಿದ್ರೆ ಅದರಿಂದ ನನಗೇನು ಸಿಗುತ್ತೆ, ನಾಳೆ ನನಗೂ ಅವ್ರು ಸಹಾಯ ಮಾಡ್ಬೋದಾ, ಇವ್ರಿಗೆ ಮಾಡಬೇಕಾ ಮಾಡಬಾರ್ದಾ? ಎಲ್ರಿಗೂ ಸಹಾಯ ಮಾಡೋಕೆ ಮನ್ಸು ಬರಲ್ಲ. ಎಷ್ಟೋ ಜನರಿಗೆ ಯಾರೋ ತೊಂದರೆಲಿ ಇದ್ದಾರೆ ಅಂದ ತಕ್ಷಣ ಮಾಡಲ್ಲ, ಲೆಕ್ಕಾಚಾರ. ಅವರಿಂದ ಮುಂದೊಂದು ದಿವಸ ನನಗೆ ಸಹಾಯ ಆಗಬಹುದು ಅನ್ಸಿದ್ರೆ ಮಾಡ್ತಾರೆ, ಇಲ್ಲಾಂದ್ರೆ ಮಾಡಲ್ಲ. ಇಂತಹ ಇದೆಲ್ಲ ನಮ್ಮ ಶಕ್ತಿಯನ್ನ ಲೀಕೇಜ್ ಮಾಡ್ತಾ ಹೋಗುತ್ತೆ, ನಮ್ಮ ಶಕ್ತಿಯ ವ್ಯಯ ಆಗ್ತಾ ಹೋಗುತ್ತೆ. ಎಷ್ಟೇ ಸಾಧನೆ ಮಾಡಿದ್ರು ಆ ಸಾಧನೆಯ ಫಲವನ್ನ ಅನುಭವಿಸೋಕ್ಕಾಗಲ್ಲ. ಆ ಸಾಧನೆ ಮೂಲಕ ಮಾನಸಿಕ ಒಂದು ಶಾಂತಿ ಸಿಗ್ತಾ ಹೋಗುತ್ತಲ್ಲ, ಅದು ಸಿಗ್ತಾ ಹೋಗಲ್ಲ. ನಾನು ಎಷ್ಟು ಧ್ಯಾನ ಮಾಡ್ತೀನಿ ಆದರೂ ನನಗೆ ಯಾಕೆ ಹೀಗೆ ಅಂತಂದರೆ, ನಾವು ಯಾವ ರೀತಿ ಯೋಚನೆಗಳನ್ನು ಮಾಡ್ತಾ ಇದ್ದೀವಿ ಅವುಗಳನ್ನು ಕೂಡ ನೋಡಬೇಕು. ಈಗಿನ ಕಾಲದಲ್ಲಂತೂ ತುಂಬ ಜನರು ಒಂದೇ ಸಮಯದಲ್ಲಿ ಹಲವಾರು ಗುರಿಗಳನ್ನು ಹೊತ್ಕೊಂಡು ಒಳಗೊಳಗಡೆನೆ ಸುಸ್ತಾಗ್ತಾ ಇರೋದು ಯಾಕೆ? ಇದೇ ಕಾರಣಕ್ಕೆ. ಆದರೆ ಅದೇ ವ್ಯಕ್ತಿ ತನ್ನ ಕೈಯಲ್ಲಿರೋ ಕೆಲಸನ ಶ್ರದ್ಧೆಯಿಂದ ಮಾಡೋದು, ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ, ಈ ಕೆಲಸ ಮಾಡೋದು ನನ್ನ ಯೋಗ, ನನಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಈ ಕೆಲಸ ಮಾಡೋ ಅವಕಾಶ ನನಗೆ ಸಿಕ್ಕಿದೆಯಲ್ಲ ಅಂತ ಒಂದು ಕ್ಷಣ ಯೋಚನೆ ಮಾಡಿ, ಒಂದು ಕ್ಷಣ ಆ ನಿರ್ಧಾರವನ್ನು ಮಾಡಿದ್ರೆ, ಯಾಕೆಂದರೆ ನಿರ್ಧಾರ ಸಂಕಲ್ಪ, ಒಂದು ಒಳ್ಳೆಯ ಸಂಕಲ್ಪವನ್ನೇ ನಾವು ಒಂದು ಒಳ್ಳೆಯ ನಿರ್ಧಾರವನ್ನೇ ನಾವು ಸಂಕಲ್ಪ ಅಂತ ಹೇಳೋದು. ಆ ಸಂಕಲ್ಪಕ್ಕೆ ನಮ್ಮ ಪ್ರಾಣ ಶಕ್ತಿ ಕೂಡ ಒಂದಾಗುತ್ತೆ. ನಮ್ಮ ಪ್ರಾಣ, ಮನಸ್ಸು, ಬುದ್ಧಿಗಳು ಒಂದಾಗಿ ಒಂದು ಸಂಕಲ್ಪವನ್ನ ಮಾಡುತ್ತೆ, ಒಂದು ನಿರ್ಧಾರವನ್ನ ಮಾಡುತ್ತೆ. ಅದನ್ನ ಸತ್ಸಂಕಲ್ಪ ಅಂತ ಹೇಳ್ತೀವಿ. ಯಾವುದೇ ಈ ಒಂದು ಕೆಲಸ ಸಿಗೋದು ನನ್ನ ಯೋಗ ಅಂತ ಸಂಕಲ್ಪವನ್ನ ಮಾಡಿಕೊಂಡು ಅದನ್ನ ಅಷ್ಟು ಸಂತೋಷದಿಂದ ಆ ಕೆಲಸವನ್ನ ಮಾಡ್ತಾ ಹೋದಾಗ ಮನಸ್ಸು ಸ್ಥಿರವಾಗ್ತಾ ಹೋಗುತ್ತೆ. ಎಲ್ಲೆಲ್ಲೋ ಅಲೆದಾಡ್ತಾ ಇರೋ ಮನಸ್ಸು ಅಲ್ಲಿ ಸ್ಥಿರವಾಗೋಕ್ಕೆ ಆರಂಭ ಆಗುತ್ತೆ. ಕರ್ಮಯೋಗದ ಹೃದಯನ ನಮ್ಮ 41ನೇ ಶ್ಲೋಕ ಹೇಳ್ತಾ ಇದೆ. ಸಾಂಖ್ಯ ಯೋಗದ 41ನೇ ಶ್ಲೋಕ ಇದರ ಹೃದಯವನ್ನೇ ಹೇಳ್ತಾ ಇದೆ, ಅಂದ್ರೆ ಇದರ ತಿರುಳನ್ನೇ ಹೇಳ್ತಾ ಇದೆ. ಫಲದ ಚಿಂತೆ ಬುದ್ಧಿಯನ್ನ ಚೂರಾಕ್ಸುತ್ತೆ. ನಾವು ಫಲದ ಮೇಲೆ ತುಂಬಾ ನಿರೀಕ್ಷೆ ಇಟ್ಕೊಂಡ್ರೆ, ಯಾಕಂದ್ರೆ ಫಲ ಏನು ಬರುತ್ತೆ ಗೊತ್ತಿರಲ್ಲ ಅಲ್ವಾ, ತುಂಬಾ ನಿರೀಕ್ಷೆ ಇಟ್ಕೊಂಡು ಬಿಡ್ತೀವಿ. ಆಗ ಒಂದು ಸರಿ ನಾವು ಕುಸಿದು ಬೀಳೋ ಹಾಗೆ ಆಗುತ್ತೆ. ಕರ್ತವ್ಯ ನಿಷ್ಠೆ ಬುದ್ಧಿಯನ್ನ ಏಕಾಗ್ರಗೊಳಿಸುತ್ತೆ. ನಾವು ಫಲದ ಬಗ್ಗೆ ಹೆಚ್ಚು ಚಿಂತೆ ಮಾಡ್ತಾ ಹೋದ್ರೆ ನಮ್ಮ ಬುದ್ಧಿ ಮಂಕಾಗ್ತಾ ಹೋಗುತ್ತೆ. ಆದರೆ ನಮ್ಮ ಕರ್ತವ್ಯ, ಇದು ನನ್ನ ಡ್ಯೂಟಿ ಅನ್ನೋ ಕರ್ತವ್ಯ ನಿಷ್ಠೆ ನಮ್ಮ ಬುದ್ಧಿಯನ್ನ ಏಕಾಗ್ರಗೊಳಿಸೋದ್ರಿಂದ ನಾವು ಹೇಗಿರಬೇಕು ಅನ್ನೋದು ಇಲ್ಲಿ ನಮಗೆ 41ನೇ ಶ್ಲೋಕ ಹೇಳ್ತಾ ಇದೆ. ನಾವು ನಮ್ಮ ಜೀವನನ ಯಂತ್ರದ ಹಾಗೆ ನಡೆಸೋ ಲೆಕ್ಕಾಚಾರದಿಂದ ಹೊರಬರೋಕೆ, ನಮ್ಮ ಚೈತನ್ಯದ ಜವಾಬ್ದಾರಿಯ ಸ್ಥಿತಿಗೆ ಪ್ರವೇಶಿಸೋಕೆ ನಮಗೆ 41ನೇ ಶ್ಲೋಕ ಸಹಾಯನ ಮಾಡುತ್ತೆ. ಕರ್ಮಯೋಗದಲ್ಲಿ ಬುದ್ಧಿಯ ಏಕನಿಷ್ಠತೆ ಅಂತಂದ್ರೆ ನಮ್ಮ ಗುರಿಗಳನ್ನ ಕಡಿತ ಮಾಡಬೇಕಾಗಿಲ್ಲ. ನಾವು ಯಾವುದೋ ಒಂದು ಗುರಿತ ಇಟ್ಕೊಂಡಿರ್ತೀವಿ, ಆ ಗುರಿಯನ್ನ ನಮ್ಮ ಗುರಿಯನ್ನ ಕಡಿಮೆ ಮಾಡ್ತಾ ಇಲ್ಲ, ಅದು ನಮ್ಮ ಗೊಂದಲಗಳನ್ನ ನಿವಾರಣೆ ಮಾಡ್ತಾ ಇದೆ. ಯಾವಾಗ ನಾವು ಕರ್ತವ್ಯ ನಿಷ್ಠರಾಗ್ತಾ ಹೋಗ್ತೀವಿ ಆಗ ನಮ್ಮ ಗೊಂದಲಗಳು ತನ್ನಿಂದ ತಾನೇ ನಿವಾರಣೆ ಆಗ್ತಾ ಹೋಗುತ್ತೆ. ಅಲ್ಲಿ ನಮ್ಮ ಗುರಿ ಯಾವುದು ಕೂಡ ನಮ್ಮ ಗುರಿಯನ್ನ ಅದು ಕಡಿಮೆ ಮಾಡ್ತಾ ಹೋಗಲ್ಲ. ನಮ್ಮ ಜೀವನದಲ್ಲಿ ತುಂಬಾ ನಮಗೆ ಚಾಯ್ಸ್ಗಳು ಬರುತ್ತೆ ಅಲ್ವಾ, ಎಷ್ಟೊಂದು ಆಯ್ಕೆ ಇದೆ. ಆದರೆ ಕರ್ಮಯೋಗಿ ಆಗಿರೋನು ಪ್ರತಿಯೊಂದು ಆಯ್ಕೆ ಮುಂದೆ ಇದು ನನ್ನ ಕರ್ತವ್ಯನಾ, ಈಗ ಇದು ನನ್ನ ಧರ್ಮಕ್ಕೆ ಬೇಕಾಗಿರೋದಾ, ನನ್ನ ಕರ್ತವ್ಯಕ್ಕೆ ಇದು ಬೇಕಾಗಿದ್ದ, ಅಥವಾ ಇದು ನನ್ನ ಕರ್ತವ್ಯಕ್ಕೆ ತಕ್ಕದಾಗಿದ್ದ ಎನ್ನೋ ಪ್ರಶ್ನೆಯನ್ನ ಮಾತ್ರ ತನ್ನೊಳಗಡೆ ತಾನು ಇಟ್ಕೋತಾನೆ.
ಅವನು ಲಾಭ ನಷ್ಟ ಪ್ರಶಂಸೆ, ಅದರಿಂದ ಏನೋ ಒಂದು ಪ್ರಶಂಸೆ ಬರುತ್ತೆ ಅಥವಾ ನಿಂದೆ ಬರುತ್ತೆ. ಇದ್ಯಾವ ನಿರ್ಣಯಕ್ಕೆ ಅಥವಾ ಇವುಗಳ ಫಲಿತಾಂಶಕ್ಕೆ ಅವನು ಆಧಾರ ಆಗಿರಲ್ಲ. ಒಬ್ಬ ಕರ್ಮಯೋಗಿ ಆಗಿರೋನು ಇದರಿಂದ ಕೆಲಸ ಮಾಡೋ ಶಕ್ತಿ ಕಡಿಮೆಯಾಗಲ್ಲ. ಯಾಕಂದ್ರೆ ಈ ರೀತಿಯಾಗಿ ನಾವು ತಗೊಳ್ಳೋದ್ರಿಂದ ನಮ್ಮ ಲಾಭ ನಷ್ಟ ಇವೆಲ್ಲವನ್ನ ಬಿಟ್ಟು ನಾವು ಈ ರೀತಿಯಾಗಿ ಯೋಚನೆ ಮಾಡೋದ್ರಿಂದ ನಮ್ಮ ಶಕ್ತಿಯನ್ನ ವ್ಯರ್ಥವಾಗ್ತಾ ಹೋಗಿರುತ್ತಲ್ಲ, ಲೀಕೇಜ್ ಆಗ್ತಾ ಇರುತ್ತಲ್ಲ, ಆ ಶಕ್ತಿಯನ್ನ ನಾವು ತಡೆಯೋಕ್ ಸಾಧ್ಯ ಆಗುತ್ತೆ. ಇವತ್ತಿನ ಕಾಲದಲ್ಲಿ ತುಂಬಾ ಜನರು ಮಾನಸಿಕವಾಗಿ ಕುಸಿಯೋಕ್ಕೆ ಕಾರಣನೇ ಕೆಲಸದ ಒತ್ತಡ ಅಲ್ಲ. ತುಂಬ ಕೆಲಸದಿಂದ ಯಾರು ಮಾನಸಿಕವಾಗಿ ಕುಸಿಯಲ್ಲ. ಕೆಲಸ ನಮಗೆ ಒತ್ತಡವನ್ನ ಕೊಡಲ್ಲ, ಆದರೆ ಫಲ ಇರುತ್ತಲ್ಲ, ನಾವು ಮಾಡಿರೋ ಕೆಲಸದ ಕುರಿತಾಗಿ ಒಂದು ಫಲಿತಾಂಶವನ್ನ ನಾವು ನಿರೀಕ್ಷೆ ಮಾಡ್ತಾ ಇರ್ತೀವಲ್ಲ, ಯಾವಾಗ ಆ ನಿರೀಕ್ಷೆಯನ್ನ ನಮಗೆ ರೀಚ್ ಆಗಕ್ಕಾಗಲ್ಲ, ಅಥವಾ ನನಗೆ ಈ ರೀತಿ ಆಗ್ಬೇಕು ಅಂತ ಅಂದ್ಕೋತಾ ಇರ್ತೀವಲ್ಲ, ಅದು ನಮ್ಮ ಮನಸ್ಸಿನ ಮೇಲೆ ಒತ್ತಡನ ಕೊಡ್ತಾ ಹೋಗುತ್ತೆ. ಕರ್ಮಯೋಗದ ಈ ಒಂದು ದೃಷ್ಟಿಕೋನ ಇದೆಯಲ್ಲ, ಇದು ಫಲವನ್ನ ಅಂದ್ರೆ ನಾವು ಫಲದ ಮೇಲಿನ ಆಸಕ್ತಿಯನ್ನ ತೆಗೆದುಹಾಕಿ ನಮ್ಮ ಕ್ರಿಯೆಯ ಶುದ್ಧತೆಯ ಮೇಲೆ ಗಮನವನ್ನ ಹರಿಸೋಕೆ ಸಹಾಯವನ್ನ ಮಾಡುತ್ತೆ. ನಾವು ಏನು ಮಾಡ್ತೀವಿ ಅಲ್ಲಿ ನಮ್ಮನ್ನ ನಾವು ನೆಲೆಗೊಳಿಸ್ಬೇಕು. ಕೆಲಸ ಮಾಡೋಕ್ಕೂ ಮೊದಲೇ ಫಲಿತಾಂಶನ ನಿರೀಕ್ಷೆ ಮಾಡಿದ್ರೆ ಸರಿನಾ? ನಾವೇ ಯೋಚನೆ ಮಾಡ್ಬೇಕಲ್ವಾ. ನಮ್ಮ ಕೆಲಸ ಹೇಗಿದೆ, ಖಂಡಿತ ಅದಕ್ಕೆ ತಕ್ಕ ಹಾಗೆ ಫಲಿತಾಂಶ ಬರುತ್ತೆ. ಒಂದು ಸಲ ಬರದೇ ಇರ್ಬೋದು, ಕೆಲವೊಂದು ಸಲ ನಮ್ಮ ಕೆಲಸ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡಿರ್ತೀವಿ, ಆದ್ರೂ ಬರದೇ ಇರ್ಬೋದು. ಅಲ್ಲಿ ಕೂಡ ಕೆಲವೊಂದಷ್ಟು ಆಧ್ಯಾತ್ಮಿಕವಾದ ಸೂಕ್ಷ್ಮ ಅಂಶಗಳಿರುತ್ತೆ. ಮುಂದಿನ ಅಧ್ಯಾಯಗಳಲ್ಲಿ ಬರುತ್ತೆ, ಇವಾಗ ನಾನು ಅದನ್ನ ಹೇಳಲ್ಲ. ಯಾಕೆಂದ್ರೆ ನಮ್ಮ ಫಲಿತಾಂಶ ನಾವು ಅಂದ್ಕೊಂಡಿರೋಕೆ ಯಾವುದೋ ಒಂದು ಕೆಲಸಕ್ಕೆ ತುಂಬಾ ಶ್ರಮ ಹಾಕಿರ್ತೀವಿ, ಆ ಶ್ರಮಕ್ಕೆ ತಕ್ಕದಾದ ಒಂದು ಫಲಿತಾಂಶ ಬಂದಿರಲ್ಲ. ಆ ಫಲಿತಾಂಶ ಬರದೇ ಇರೋದಕ್ಕೆ ಕಾರಣ ಏನು? ಇವುಗಳು ಕೂಡ ಕರ್ಮಯೋಗದಲ್ಲಿ ಬರುತ್ತೆ. ಇನ್ನು ಕೃಷ್ಣ ಕರ್ಮಯೋಗಕ್ಕೆ ವಿರುದ್ಧವಾಗಿರೋ ಮನಸ್ಥಿತಿಯನ್ನ ಕೂಡ ಎಚ್ಚರಿಸ್ತಾನೆ. ಅದು ಫಲಪ್ರಧಾನವಾಗಿರೋ ಕರ್ಮ. ಇಲ್ಲಿ ಅವನು ಕರ್ಮವನ್ನ ತಿರಸ್ಕರಿಸಲ್ಲ, ಫಲಕ್ಕಾಗಿ ಮಾತ್ರ ಕರ್ಮ ಮಾಡೋ ಮನೋಭಾವವನ್ನ ಎಚ್ಚರಿಸ್ತಿದ್ದಾನೆ. ನೀವು ಕೇವಲ ಫಲಿತಾಂಶಕ್ಕಾಗಿ ಕರ್ಮ ಮಾಡ್ತಿದ್ದೀರಾ, ಹಾಗಿದ್ರೆ ಇದನ್ನ ಗಮನ ಇಟ್ಟು ನೋಡಿ ಅಂತ ಅವನು ಹೇಳ್ತಿದ್ದಾನೆ. ಈ ಕೆಲಸ ಮಾಡಿದ್ರೆ ಇದು ಸಿಗಬೇಕು, ಈ ಸಾಧನೆ ಮಾಡಿದ್ರೆ ಆ ಸುಖ ನನಗೆ ಬರಬೇಕು ಅನ್ನೋ ಲೆಕ್ಕಾಚಾರದಲ್ಲೇ ಮುಳುಗಿದ್ದಾಗ ಕರ್ಮ ಅನ್ನೋದು ಬಂಧನ ಆಗತ್ತೆ. ಇವತ್ತಿನ ಜೀವನದಲ್ಲಿ ಇದನ್ನು ನಾವು ತುಂಬಾ ಸ್ಪಷ್ಟವಾಗಿ ನೋಡೋಕ್ ಸಾಧ್ಯ. ಹೇಗೆ ಅಂತಂದ್ರೆ, ಸುಮ್ಮನೆ ಒಂದು ಉದಾಹರಣೆಯನ್ನ ಕೊಡ್ತೀನಿ. ಯಾರೋ ಒಬ್ರು ಧಾರ್ಮಿಕ ಕಾರ್ಯನ ಏನೋ ಮಾಡ್ತಿದ್ದಾರೆ ಅಂದ್ಕೊಳ್ಳೋಣ. ಯಾವುದೋ ಧಾರ್ಮಿಕ ಕಾರ್ಯನ ಮಾಡ್ತಿರ್ತಾರೆ. ಇದರಿಂದ ನನಗೇನು ಲಾಭ, ಯಾವ ಫಲ ಸಿಗುತ್ತೆ, ಯಾವ ಮಾನ್ಯತೆ ಸಿಗುತ್ತೆ, ಈ ಒಳಗಿನ ಲೆಕ್ಕವಿದ್ರೆ ಅದೇ ಕಾರ್ಯ ಮನಸ್ಸಿಗೆ ಭಾರ ಆಗುತ್ತೆ. ಯಾಕೆಂದ್ರೆ ಒಂದು ಹಗ್ಗನ ತಗೊಂಡು ನಮ್ಮನ್ನ ನಾವೇ ಕಟ್ಟಾಕೋತಾ ಇದ್ದೀವಿ, ನಮಗ್ ಗೊತ್ತಿಲ್ಲ. ಒಂದು ಜೇಡ್ರು ಕೂಡ ಹೇಗದು ತಾನೊಂದು ಮನೇನ ಮಾಡ್ಕೋತಿದ್ದೀನಿ ಅಂತ ಅಂದ್ಕೊಂಡು ಅದ್ರ ಒಳಗಡೆನೆ ಸಿಕ್ಕಿ ಆಮೇಲೆ ಅದು ಸತ್ತೋಗ್ಬಿಡುತ್ತೆ ಅಲ್ವಾ. ಅದೇ ಕಟ್ಟಿರೋ ಮನೆಯಲ್ಲಿ ಅದೇ ಸತ್ತೋಗುತ್ತೆ ಅಲ್ವಾ. ಹಾಗೇನೆ ನಾವೊಂದು ಧಾರ್ಮಿಕ ಕಾರ್ಯನ ಮಾಡ್ತಿದ್ದೀವಿ ಅಂದ್ರೆ, ನಾನು ಇದನ್ನ ಮಾಡಿದಾಗ ನನಗೇನಾಗುತ್ತೆ, ಈ ಒಂದು ಲೆಕ್ಕಾಚಾರ ಇದೆಯಲ್ಲ, ಇದು ನಮ್ಮ ಮನಸ್ಸಿಗೆ ಭಾರ ಆಗ್ತಾ ಹೋಗುತ್ತೆ, ಬಂಧನ ಆಗ್ತಾ ಹೋಗುತ್ತೆ. ಆದ್ರೆ ಅದೇ ಕೆಲಸವನ್ನ ಅಥವಾ ಅದೇ ಕಾರ್ಯವನ್ನ, ಇದು ನನ್ನ ಕರ್ತವ್ಯ, ಫಲ ಏನ್ ಬರುತ್ತೆ ಅದು ದೇವ್ರಿಗೆ ಬಿಟ್ಟಿದ್ದು, ದೇವ್ರು ಏನು ಕೊಡ್ತಾನೋ ಅದನ್ನ ಸ್ವೀಕರಿಸೋಕೆ ನಾನು ಸಿದ್ಧ ಇದ್ದೀನಿ ಎನ್ನೋ ದೃಷ್ಟಿಯಿಂದ ಮಾಡ್ತಾ ಹೋದ್ರೆ ಅದು ಕರ್ಮಯೋಗ ಆಗ್ತಾ ಹೋಗುತ್ತೆ. 42ನೇ ಶ್ಲೋಕ ಕರ್ಮಯೋಗಿಗೆ ನೀಡೋ ಎಚ್ಚರಿಕೆನೇ ಇದು. ಭರವಸೆ ಮಾತು, ಫಲಗಳ ಆಕರ್ಷಣೆ, ಭೋಗದ ಕನಸು ಇವೆಲ್ಲದೂ ಕೂಡ ಬುದ್ಧಿಯನ್ನ ಹೊರಮುಖಗೊಳಿಸುತ್ತೆ. ಕರ್ಮಯೋಗ
ಹೊರಗಿನ ಫಲವನ್ನ ಗುರಿಯನ್ನಾಗಿಸಲ್ಲ, ಒಳಗಿನ ಶುದ್ಧತೆಯನ್ನ ಗುರಿಯಾಗಿಸುತ್ತೆ. ಹೊರಗಿಂದ ನಮಗೆ ಯಾವುದೇ ಫಲ ಬರಲಿ, ಕರ್ಮಯೋಗ ಅನ್ನೋದು ಹೊರಗಿನ ಫಲಕ್ಕಲ್ಲ, ಒಳಗಿನ ಶುದ್ಧತೆಗಾಗಿದೆ. ಶ್ರೀಕೃಷ್ಣ ಇಲ್ಲಿ ಹೇಳ್ತಾನಲ್ಲ ಫಲಗಳ ಮಾತನ್ನ, ಇದನ್ನ ಕೇವಲ ಧಾರ್ಮಿಕ ಆಚರಣೆಗಷ್ಟೇ ಸೀಮಿತವಾಗಿಸೋದಲ್ಲ. ಯಾವುದೇ ಕ್ಷೇತ್ರ ಆಗಿರ್ಲಿ, ನಾವು ಮಾಡೋ ಯಾವುದೇ ಕ್ಷೇತ್ರದಲ್ಲಿ ಮಾರ್ಕೆಟಿಂಗ್ನಂತೆ ಮಾರಾಟ ಆಗೋ ಭರವಸೆ ಇದೆಯಲ್ಲ, ಅದ್ರ ಬಗ್ಗೆ ಅವನು ಎಚ್ಚರಿಸ್ತಾ ಇದ್ದಾನೆ. ನಾವು ನಮ್ಮ ಪ್ರತಿಯೊಂದು ಕೆಲಸವನ್ನ ಕೂಡ ಅದೇ ಭರವಸೆ ಮೇಲೆ, ನನಗೆ ಇದರಿಂದ ಹೀಗಾಗಬೇಕು ಹಾಗಾಗಬೇಕು ಅನ್ನೋ ಭರವಸೆನೇ ನಾವು ಇಟ್ಕೊಂಡಿರ್ತೀವಲ್ಲ, ಅಲ್ಲಿ ನಮಗೆ ಅವನು ಎಚ್ಚರಿಕೆನ ಕೊಡ್ತಿದ್ದಾನೆ. ಇದನ್ನು ಮಾಡಿದ್ರೆ ಖಂಡಿತ ಸುಖ ಸಿಗತ್ತೆ, ಈ ಮಾರ್ಗನೇ ಅಂತಿಮ ಯಶಸ್ಸು ಅನ್ನೋ ಭರವಸೆ ಹಿಂದೆ ಓಡಿದಾಗ ಮನುಷ್ಯ ತನ್ನ ವಿವೇಕನ ಯಾರಿಗೋ ಬಾಡಿಗೆ ಕೊಟ್ಟ ಹಾಗೆ ಆಗುತ್ತೆ. ಕರ್ಮಯೋಗದ ದೃಷ್ಟಿಲಿ ಇದು ತುಂಬ ಅಪಾಯ. ಯಾಕೆಂದರೆ ನಾವು ನಮ್ಮ ಹಿಡಿತದಲ್ಲಿರಬೇಕು. ನಮ್ಮ ಮನಸ್ಸನ್ನು ಕೂಡ ಇನ್ನೊಬ್ಬರಿಗೆ ಮಾರುವುದಲ್ಲ. ನಾವು ಯಾವಾಗಲೂ ವ್ಯಾವಹಾರಿಕ ದೃಷ್ಟಿಕೋನದಲ್ಲಿ ಎಲ್ಲವನ್ನ ಮಾಡೋಕ್ಕಿಂತ ನಮ್ಮ ಮಾನಸಿಕ ಶಾಂತಿಯ ದೃಷ್ಟಿಕೋನದಲ್ಲಿ ಕೆಲವೊಂದಷ್ಟು ಕೆಲಸನ ಮಾಡ್ತಾ ಹೋದ್ರೆ ಬೇಗ ನಾವು ಆ ಗುರಿಯನ್ನ ಕೂಡ ತಲುಪಕ್ಕಾಗತ್ತೆ. ಯಾಕೆ ಅಂತಂದ್ರೆ ಬುದ್ಧಿ ಅನ್ನೋದು ಹೊರಗಿನ ನಿರ್ದೇಶನಗಳ ಮೇಲೆ ಅವಲಂಬಿತ ಆಗಿರಲ್ಲ. ಕರ್ಮಯೋಗಿಯ ಬುದ್ಧಿ ಹೊರಗಿಂದ ಅಲ್ಲ, ಒಳಗಿನ ಜಾಗೃತಿಯಿಂದ ಚಲಿಸುತ್ತೆ. ಒಬ್ಬನು ಎಷ್ಟು ಆಂತರಿಕವಾಗಿ ಜಾಗೃತಿಯನ್ನ ಹೊಂದುತ್ತಾ ಹೋಗ್ತಾನೆ, ಆಂತರಿಕವಾಗಿ ಎಷ್ಟು ವಿಶಾಲವಾದ ದೃಷ್ಟಿಕೋನವನ್ನು ಹೊಂದಿರ್ತಾನೆ, ಅದು ಒಬ್ಬ ಕರ್ಮಯೋಗಿಯ ಲಕ್ಷಣ ಆಗಿರುತ್ತೆ. ಕರ್ಮಯೋಗಿಯಾಗಿರೋನು ನಿಯಮಗಳನ್ನ ಪಾಲಿಸ್ತಾನೆ, ಆದರೆ ವಿಧಾನಗಳನ್ನ ಬಳಸ್ತಾನೆ. ಆದರೆ ತನ್ನ ಸ್ವಾತಂತ್ರ್ಯನ ಯಾವುದನ್ನು ಕೂಡ ಅವುಗಳಿಗೆ ಒಪ್ಪಿಸಲ್ಲ. ಅವನು ಯಾವುದೇ ಒಂದು ವಿಧಾನನ ಬಳಸ್ಬೋದು, ಯಾವುದೇ ರೀತಿಯ ನಿಯಮನ ಪಾಲಿಸ್ಬೋದು, ಆದರೆ ಅವನು ತನ್ನನ್ನೇ ತಾನಲ್ಲಿ ಸಂಪೂರ್ಣವಾಗಿ ಒಪ್ಪಿಸ್ಬಿಡಲ್ಲ. ಇದು ಕರ್ಮಯೋಗದ ಒಂದು ಹಂತ ಆಗಿದೆ. ಏನಂತಂದ್ರೆ ಶಿಸ್ತಿಂದ ಕೆಲಸ ಮಾಡೋದು. ಒಂದು ಕೆಲಸನ ಮಾಡ್ತಾ ಇದ್ರೆ ಅದು ಶಿಸ್ತಿನಿಂದ ಕೂಡಿರ್ಬೇಕು, ಆದರೆ ಮನಸ್ಸು ಆ ಕೆಲಸಕ್ಕೆ ಬಂಧಿತವಾಗಿರಬಾರ್ದು. ಇದು ಕರ್ಮಯೋಗಿಯ ಲಕ್ಷಣವಾಗಿರುತ್ತೆ. ಈ 41-42ನೇ ಶ್ಲೋಕ ನಮ್ಮ ಕರ್ಮಯೋಗವನ್ನ ಮಾನಸಿಕ ಪರಿಪಕ್ವತೆ ಪಥವಾಗಿ ರೂಪಿಸ್ತಾ ಹೋಗಿದೆ. ಇಲ್ಲಿ ಕರ್ಮಯೋಗಿ ನಿಧಾನವಾಗಿ ನಾನು ಫಲವನ್ನ ನಿಯಂತ್ರಿಸಬಹುದು ಎನ್ನೋ ಭ್ರಮೆಯಿಂದ ಹೊರಗಡೆ ಬರ್ತಾನೆ. ನಾನು ಏನು ಮಾಡ್ತೀನಿ ಅದರಿಂದ ಇದೇ ರಿಸಲ್ಟ್ ಬರುತ್ತೆ ಅನ್ನೋ ನಿರೀಕ್ಷೆ ಇದೆಯಲ್ಲ, ನನಗೀಗ ಬರಬೇಕು ಅಂತ ನಿರೀಕ್ಷೆ ಇಟ್ಕೊಂಡಾಗ ಅದು ತುಂಬ ಬೇಸರನ ಕೊಡುತ್ತೆ. ಆದರೆ ಅರಿವಲ್ಲಿರ್ಬೇಕು, ನಾನು ಏನು ಮಾಡ್ತಾ ಇದ್ದೀನಿ ಅದರಿಂದ ಏನು ಆಗುತ್ತೆ ಅನ್ನೋ ಅರಿವಿರಬೇಕು. ಅರಿವಿಗೂ ಅಥವಾ ಜಾಗೃತಿಗೂ ನಿರೀಕ್ಷೆಗೂ ತುಂಬ ವ್ಯತ್ಯಾಸ ಇದೆ. ನಿರೀಕ್ಷೆ ನೋವನ್ನ ಕೊಡುತ್ತೆ, ಜಾಗೃತಿ ಅವನನ್ನ ಇನ್ನೂ ವಿಸ್ತಾರಗೊಳಿಸ್ತಾ ಹೋಗುತ್ತೆ. ಒಬ್ಬನು ತನ್ನ ಪ್ರಯತ್ನನ ಸಂಪೂರ್ಣವಾಗಿ ತನ್ನದಾಗಿ ಒಪ್ಕೊಳ್ಳೋಕೆ ಸಹಾಯನ ಮಾಡುತ್ತೆ. ಫಲವನ್ನ ಜೀವನದ ಸಮಗ್ರತೆಯ ಭಾಗವಾಗಿ ಅವನು ಸ್ವೀಕರಿಸೋಕೆ ಈ ಕರ್ಮಯೋಗ ಸಹಾಯನ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಅವನ ಜವಾಬ್ದಾರಿ ಹೆಚ್ಚಾಗ್ತಾ ಹೋಗುತ್ತೆ, ಆದರೆ ಆತಂಕ ಕಡಿಮೆ ಆಗುತ್ತೆ. ತುಂಬ ಜನರನ್ನ ನೋಡಿ, ಜವಾಬ್ದಾರಿ ಹೆಚ್ಚಾಗ್ತಾ ಹೋದಂಗೆ ಅವರಲ್ಲಿ ಆತಂಕ ಹೆಚ್ಚಾಗ್ತಾ ಹೋಗುತ್ತೆ. ಜವಾಬ್ದಾರಿ ಹೆಚ್ಚಾಗ್ತಾ ಹೋದ ಹಾಗೆ ಕೋಪ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಮಾನಸಿಕ ಶಾಂತಿಯನ್ನ ಕಳ್ಕೋತಾರೆ. ನೀವು ಎಷ್ಟು ಜನರನ್ನ ನೋಡಿ, ನಿಮ್ಮ ಕಣ್ಣು ಮುಂದೆ ಈಗ ಹೇಳ್ತಾ ಇದ್ರೆ ಯಾರೋ ಒಬ್ರು ಕಣ್ಣು ಮುಂದೆ ಬರ್ತಾರೆ, 2-3 ಜನ ಬರ್ತಾರೆ. ಸ್ವಲ್ಪ ಕೆಲಸ ಹೆಚ್ಚಾಯ್ತು ಅಂದ್ರೆ ಕೋಪ ಮಾಡ್ಕೊಳ್ಳೋದು, ಏನೇನೋ ಮಾತಾಡೋದು, ಏನೇನೋ ಮಾಡೋದು. ಅವ್ರು ಏನ್ ಮಾಡ್ತಿದ್ದೀನಿ ಅವರಿಗೆ ಗೊತ್ತಾಗ್ತಾ ಇರಲ್ಲ. ಅದ್ರಲ್ಲಿ ನೀವು ಆಗಿರ್ಬಹುದು ಬಹುಶಃ.
ನಿಮಗೆ ನೀವೇ ಕಾಣ್ತಾನೂ ಇರ್ಬೋದು, ಅಯ್ಯೋ ಹೌದಲ್ವಾ ನಾನು ಹೀಗೆ ಮಾಡ್ತೀನಿ, ಸ್ವಲ್ಪ ಕೆಲಸ ಜಾಸ್ತಿ ಆದಾಗ ಯಾರು ಮಾತಾಡಿದ್ರು ಸಿಡುಕ್ತೀನಿ, ಯಾರ ಹತ್ರನೂ ಒಂದು ಸಮಾಧಾನದಿಂದ ಮಾತಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ. ಆದರೆ ಒಬ್ಬನು ಕರ್ಮ ಯೋಗದಲ್ಲಿದ್ದರೆ ಅವನಿಗೆ ಎಷ್ಟೇ ಜವಾಬ್ದಾರಿ ಹೆಚ್ಚಾದರೂ ಕೂಡ ಅವನಿಗೆ ಯಾವುದೇ ಆತಂಕ ಇರಲ್ಲ. ಅವನಲ್ಲಿರೋ ಆತಂಕಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇವತ್ತಿನ ನಮ್ಮ ಸಾಮಾಜಿಕ ಜೀವನದಲ್ಲಿ ಕೂಡ ತುಂಬ ಜನರು ಸ್ವತಂತ್ರವಾಗ್ತಿದ್ದಾರೆ, ಆದರೆ ಅಷ್ಟೇ ಅಶಾಂತರು ಕೂಡ ಆಗ್ತಿದ್ದಾರೆ. ಮನಸ್ಸು ಶಾಂತವಾಗಿಲ್ಲ. ಇದಕ್ಕೆ ಕಾರಣ ಏನು? ಜವಾಬ್ದಾರಿ ಜೊತೆಗೆ ಫಲದ ಗ್ಯಾರಂಟಿನೂ ಬೇಕು ಅನ್ನೋ ಆಸೆ. ಜವಾಬ್ದಾರಿ ಬೇಕು, ಆದರೆ ನಾನು ಮಾಡ್ತಾ ಇರೋ ನಾನು ಯಾವುದೋ ಒಂದು ಜವಾಬ್ದಾರಿನ ತಗೊಳ್ತಾ ಇದ್ದೀನಿ ಅಂದರೆ ಆ ಜವಾಬ್ದಾರಿಯಿಂದ ನನಗೇನು ಸಿಗುತ್ತೆ, ನನಗೆ ಇದೇ ಸಿಗಬೇಕು ಅನ್ನೋ ಆಸೆ ಇದೆಯಲ್ಲ, ಇದು ಏನಾಗುತ್ತೆ, ಒತ್ತಡನ ಹೆಚ್ಚು ಮಾಡ್ತಾ ಹೋಗುತ್ತೆ. ಕರ್ಮಯೋಗ ಈ ಅಸಮತೋಲನವನ್ನು ಸರಿಪಡಿಸ್ತಾ ಹೋಗುತ್ತೆ. ಜವಾಬ್ದಾರಿ ನನ್ನದು, ಫಲ ಅನ್ನೋದು ನನ್ನ ಕೈಯಲ್ಲಿಲ್ಲ. ಕರ್ಮವನ್ನು ಬಿಡಬೇಕಾಗಿಲ್ಲ, ಫಲಾಸಕ್ತಿನ ಬಿಡಬೇಕು. ಕೆಲಸನ ಕಡಿಮೆ ಮಾಡಬೇಕಾಗಿಲ್ಲ, ಒಳಗಿನ ಲೆಕ್ಕಾಚಾರನ ಕಡಿಮೆ ಮಾಡಬೇಕು. ಇದನ್ನೇ ಭಗವದ್ಗೀತೆ, ಇದೇ ನಮ್ಮ ಗೀತೆಯ ಕರ್ಮಯೋಗ. ನಮ್ಮ ಭಗವದ್ಗೀತೆಯ ಕರ್ಮಯೋಗ ಇದನ್ನೇ ಹೇಳ್ತಾ ಇದೆ. ನಮ್ಮ ಕೆಲಸದ ಮಧ್ಯೆ ಶಾಂತಿ, ಕರ್ತವ್ಯದ ಮಧ್ಯೆ ಸ್ವಾತಂತ್ರ್ಯ, ನಮ್ಮ ಕ್ರಿಯೆ ಮಧ್ಯ ಬಂಧನ ಇಲ್ಲದ ಜೀವನ, ಇದನ್ನೇ ನಮ್ಮ ಈ 41-42ನೇ ಶ್ಲೋಕ ಕರ್ಮಯೋಗದ ದೃಷ್ಟಿಕೋನದಲ್ಲಿ ನಮಗೆ ನೀಡೋ ಉಪದೇಶ ಆಗಿದೆ. ಕರ್ಮಯೋಗ ಅಂತಂದರೆ ಕರ್ಮವನ್ನು ತಗ್ಗಿಸೋದು, ಕೆಲಸನ ಕಡಿಮೆ ಮಾಡೋ ವಿಧಾನ ಅಲ್ಲ, ಮನಸ್ಸನ್ನು ಪ್ರೌಢಗೊಳಿಸೋ ವಿಧಾನ ಆಗಿದೆ. ನಾವು ಎಷ್ಟು ಪ್ರೌಢರಾಗ್ತಾ ಹೋಗ್ತೀವಿ ಅಷ್ಟು ನಮ್ಮಿಂದ ಶ್ರೇಷ್ಠ ಕಾರ್ಯಗಳು ನಡೀತಾ ಹೋಗುತ್ತೆ. ಯಾವುದೇ ಒಂದು ಫಲದ ಭರವಸೆಯಿಂದ ಮುಕ್ತನಾದಾಗ ಮನುಷ್ಯ ಹೆಚ್ಚು ನಿಷ್ಠೆಯಿಂದ ಇರ್ತಾನೆ, ಹೆಚ್ಚು ಸ್ಪಷ್ಟತೆಯಿಂದ ಇರೋಕ್ಕೆ ಸಾಧ್ಯ ಆಗುತ್ತೆ, ಮತ್ತು ಹೆಚ್ಚು ಮಾನವೀಯತೆಯಿಂದ ಇರೋಕ್ಕೆ ಸಾಧ್ಯ ಆಗುತ್ತೆ. ಮಾನವೀಯತೆ ಜೊತೆಗೆ ಕೆಲಸನ ಮಾಡೋಕ್ಕೆ ಕೂಡ ಕಾರಣನಾಗ್ತಾನೆ. ಇದೇ ಭಗವದ್ಗೀತೆಯ ಕರ್ಮಯೋಗದ ಒಂದು ವಿಶಾಲವಾದ ದೃಷ್ಟಿಕೋನ. ಕೆಲಸ ಮಾಡೋ ಕೈ ಲೋಕದಲ್ಲಿರಬೇಕು, ಆದರೆ ನಿರ್ಧಾರ ಮಾಡೋ ಬುದ್ಧಿ ಸ್ವತಂತ್ರವಾಗಿರಬೇಕು. ನಮಗೆ ಭಗವದ್ಗೀತೆ ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋ ಒಂದು ಅದ್ಭುತವಾದ ಗ್ರಂಥ ಆಗಿದೆ. ಇದನ್ನು ಕೇವಲ ಒಬ್ಬನು ಗ್ರಂಥವಾಗಿ ನೋಡ್ತಾ ಹೋದರೆ ಮನೆಯಲ್ಲಿಟ್ಟು ಪೂಜೆ ಮಾಡೋಕ್ಕೆ ಅಥವಾ ಕೇವಲ ಶ್ಲೋಕಗಳನ್ನು ಓದೋಕ್ಕೆ ಅಷ್ಟೇ ಸೀಮಿತ ಆಗಿರುತ್ತೆ. ಆದರೆ ಈ ಭಗವದ್ಗೀತೆನ ಒಬ್ಬನು ಅನುಷ್ಠಾನದಲ್ಲಿಟ್ಕೊಂಡ್ರೆ ತನ್ನ ಜೀವನದಲ್ಲಿ ಅವನು ಅದನ್ನ ಇಟ್ಕೋಬೇಕು. ಸುಮ್ಮನೆ ದಿವಸ ಜೀವನದಲ್ಲಿ ಇಟ್ಕೊಳ್ಳೋಕೆ ಹೇಳಿದ್ದಾರೆ ಅಂತ ದಿವಸ ಭಗವದ್ಗೀತೆ ಓದಿ ಇಡೋದಲ್ಲ, ಅಳವಡಿಸ್ಕೊಳ್ಳೋದು. ಅನುಷ್ಠಾನ ಅಂತಂದರೆ ನಾನು ಏನು ತಿಳ್ಕೊಂಡಿದ್ದೀನಿ ಅದನ್ನ ಅನುಷ್ಠಾನ ಅಥವಾ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದರೆ ಆತ್ಮಜ್ಞಾನಿ ಆಗೋದು ಕಷ್ಟ ಅಲ್ಲ. ಈ ಭಗವದ್ಗೀತೆ 18 ಅಧ್ಯಾಯ ಮುಗಿಯೋಷ್ಟೊತ್ತಿಗೆ ಆತ್ಮಜ್ಞಾನಿಗಳಾಗ್ಬಿಡ್ತೀವಿ. ತಿಳ್ಕೊಂಡಿರೋ ವಿಷಯವನ್ನ ಪ್ರತಿಯೊಂದು ಇವತ್ತು ನಮಗೆ ಏನು ಅರ್ಥ ಆಗಿದೆ, ಅರ್ಥ ಆದಷ್ಟನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ಬೇಕು. ಎಷ್ಟು ಸತಿ ಇವತ್ತೇ ಒಂದೇ ದಿವಸಕ್ಕೆ ಎಲ್ಲವನ್ನ ಅಳವಡಿಸ್ಕೊಳಕ್ಕಾಗತ್ತೆ ಅಂತಲ್ಲ, ಏನೋ ಸುಮಾರಷ್ಟು ವಿಷಯನ ತಿಳ್ಕೊಂಡಿರೋ ಎಲ್ಲದನ್ನೂ ಒಂದೇ ದಿವಸ ಅಳವಡಿಸ್ಕೊಳಕ್ಕಾಗದೇ ಇರ್ಬೋದು. ಆದರೆ ಅಳವಡಿಸ್ಕೊಳ್ಳೇಬೇಕು ನಾನು ಅನ್ನೋ ಮನಸ್ಥಿತಿ ಇದ್ರೆ ಎಲ್ಲವನ್ನು ಹಂತ ಹಂತವಾಗಿ ಅಳವಡಿಸ್ಕೊಳ್ಳೋಕೆ ಸಾಧ್ಯ. ಸಾಂಖ್ಯ ಯೋಗ ನಮಗೆ ನಮ್ಮ ನಿಜವಾದ ಅಸ್ತಿತ್ವವನ್ನ ತೋರಿಸ್ತಾ ಹೋಗ್ತಾ ಇದೆ. ಸಾಂಖ್ಯ ಯೋಗದ ಮೂಲಕ ನಾವು ನಮ್ಮನ್ನ ಕಾಣೋ ಒಂದು ಪ್ರಯತ್ನನ ಮಾಡ್ತಾ ಇದ್ದೀವಿ. 39-40ನೇ ಶ್ಲೋಕ, ನೀನು ಕೇವಲ ಶರೀರ ಅಥವಾ ನಿನ್ನ ಮನಸ್ಸಲ್ಲಿ ಬರ್ತಾ ಇರೋ ಕೋಪ ನೀನಲ್ಲ, ನಿನ್ನ ಮನಸ್ಸಿಗೆ ಬರ್ತಾ ಇರೋ ದುಃಖನೂ ನೀನಲ್ಲ, ಇವೆಲ್ಲವನ್ನ ನೋಡ್ತಾ ಇರೋ ಒಂದು ಚೈತನ್ಯ ಆಗಿದೀಯಾ ಅಂತ ನಮಗೆ ಈ ಶ್ಲೋಕಗಳು ಹೇಳ್ತಾ ಇದೆ.
ನಾವು ನಮ್ಮನ್ನ ಆ ರೀತಿ ಯಾವುದೋ ಒಂದು ಟೆನ್ಷನ್ ಬರುತ್ತೆ ಜೀವನದಲ್ಲಿ, ಯಾವುದೋ ಒಂದು ಒತ್ತಡ ಬರುತ್ತೆ ಅಂದ್ಕೊಳ್ಳೋಣ. ಆಗ ಆ ಒತ್ತಡನೇ ನಾವು ಆಗಬಾರ್ದು. ನಾವು ಮಾಡೋದೇನು ಅಂದರೆ, ಅದು ಏನೋ ಒಂದು ಜೀವನದಲ್ಲಿ ಬಂತು ಅಂದರೆ ಅದೇ ನಾನು ಅಂತ ಅಂದ್ಕೊಂಡು ಬದುಕೋಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಆಗ ನಾವು ನಮ್ಮ ವ್ಯಕ್ತಿತ್ವವನ್ನು ಕಳ್ಕೊಂಡು ಬದುಕೋಕೆ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಮೂಲವಾದ ಅಸ್ತಿತ್ವವನ್ನೇ ಬಿಟ್ಟುಬಿಡ್ತೀವಿ. ಹೀಗೆ ಎಷ್ಟೋ ಸಲ ಮಾಡಿ 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 ಏನಾಗಿದೆ, ನಮಗೆ ನಿಜವಾಗ್ಲೂ ನಾವು ಯಾರು ಅನ್ನೋದೇ ಮರ್ತೋಗಿದೆ. ನಾವು ನಮಗೆ ಪರಿಚಿತರಾಗಿಲ್ಲ. ನಾವು ನಿಜವಾಗ್ಲೂ ಹೇಳಬೇಕಂದ್ರೆ ನಾವು ಅಪರಿಚಿತರಾಗ್ಬಿಟ್ಟಿದ್ದೀವಿ. ನಾವು ಫಸ್ಟು ಪರಿಚಿತರಾಗಿರ್ಬೇಕು. ಆದರೆ ನಾವು ನಮ್ಮಿಂದ ತುಂಬ ದೂರ ಹೋಗ್ಬಿಟ್ಟಿದ್ದೀವಿ. ಈಗ ಭಗವದ್ಗೀತೆ ಅನ್ನೋ ಒಂದು ಇದ್ರ ಮೂಲಕ, ಜ್ಞಾನದ ಮೂಲಕ ಮತ್ತೆ ನಾವು ನಮಗೆ ಪರಿಚಿತರಾಗ್ತಾ ಇದ್ದೀವಿ. ನಾನು ಕೆಲಸ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು, ಆ ಕೆಲಸದಿಂದ ನಾನು ಯಾವುದೇ ಒಂದು ಜವಾಬ್ದಾರಿ ಇರಲಿ, ಆ ಜವಾಬ್ದಾರಿ ನನಗೆ ಒತ್ತಡನ ಕೊಡಬಾರ್ದು ಅಂದರೆ ನಾನು ಹೇಗೆ ಆ ಜವಾಬ್ದಾರಿನ ನಿರ್ವಹಿಸಬೇಕು, ಇವುಗಳನ್ನೆಲ್ಲ ಕಲಿತಾ ಇದ್ದೀವಿ. ಆಗ ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಅಷ್ಟೇ ಶಾಂತವಾಗಿ ನಾವು ಹೋಗೋಕೆ ಕೂಡ ಸಹಾಯ ಆಗುತ್ತೆ. ಇವತ್ತು ತಿಳ್ಕೊಂಡಿರೋ ವಿಷಯನ ಇವತ್ತು ಕೇಳಿ ಇವತ್ತೇ ಕ್ಲಾಸಲ್ಲೇ ಬಿಟ್ಟು ಹೋಗೋದು ಬೇಡ. ಅನುಷ್ಠಾನ ಮಾಡಿಕೊಂಡ್ರೆ ಮಾತ್ರ ಅದು ನಮ್ಮದಾಗುತ್ತೆ. ಇವತ್ತೇ ಈಗಲೇ ನಾನು ಅಳವಡಿಸ್ಕೊಂಡ್ರೆ ಮಾತ್ರ ಅದು ನಂದಾಗುತ್ತೆ. ಸುಮ್ಮನೆ ಕೇಳಿಸ್ಕೊಂಡ್ರೆ ಅದು ಪಾಂಡಿತ್ಯ ಆಗ್ತಾ ಹೋಗುತ್ತೆ ಅಷ್ಟೇ. ನನಗದು ಗೊತ್ತು. ಯಾವ ವಿಷಯಕ್ಕೆ ತುಂಬ ಜನರು ಹೇಳ್ತಾರೆ ನೋಡಿ, ಬಾಯಿ ಎತ್ತೋಕ್ಕೂ ಮೊದಲೇ ನನಗದು ಗೊತ್ತು. ಆದರೆ ಗೊತ್ತಿರೋದನ್ನ ಯಾವುದನ್ನು ಕೂಡ ಜೀವನದಲ್ಲಿ ಇಟ್ಕೊಂಡಿರಲ್ಲ. ಅದಕ್ಕಾಗಿ ತುಂಬ ಗೊಂದಲ, ಯಾವುದಕ್ಕೂ ಸ್ಪಷ್ಟತೆ ಇಲ್ಲ, ತುಂಬ ಸಮಸ್ಯೆ. ಏನು ಅಂತ ಕೇಳಿದ್ರೆ ಆ ಸಮಸ್ಯೆ ಏನು ನಿಮ್ಮದು ಅಂತ ಕೇಳಿದ್ರೆ ಆ ಸಮಸ್ಯೆ ನಾನು ಎಲ್ಲಿಂದ ಆರಂಭ ಮಾಡಲಿ ಅಂತ ಕೇಳ್ತಾರೆ. ಅಂದರೆ ಸಮಸ್ಯೆ ಏನು ಅಂತ ನಿಜವಾಗ್ಲೂ ಅವರಿಗೂ ಗೊತ್ತಿಲ್ಲ. ಅಷ್ಟು ಅಸ್ಪಷ್ಟವಾಗಿ ಬದುಕ್ತಿರ್ತಾರೆ. ಅದಕ್ಕೋಸ್ಕರ ಗೊತ್ತು ಅನ್ನೋಕ್ಕಿಂತ ಎಷ್ಟು ಗೊತ್ತಾಗಿದೆ ಅಷ್ಟನ್ನು ಇವತ್ತೇ ನಮ್ಮ ಒಳಗಡೆ ನಾವು ತಗೊಳ್ಬೇಕು. ಈ ಕ್ಷಣದಿಂದನೇ ಆ ಪರಿವರ್ತನೆ ಆರಂಭ ಆದರೆ ನಾವು ತಿಳ್ಕೊಂಡಿರೋ ವಿಷಯ ನಮ್ದಾಗತ್ತೆ. ಇಲ್ಲ ಅಂದರೆ ತಿಳ್ಕೊಂಡಿರೋ ವಿಷಯ ಯಾವುದೂ ನಮ್ಮದಲ್ಲ. ತಿಳ್ಕೊಂಡಿರೋ ವಿಷಯ ಎಲ್ಲ ಬೇರೆಯವ್ರಿಗೆ ಹೇಳೋಕ್ಕಾಗ್ಬಿಡತ್ತೆ. ನಮಗೆ ಬೇಕಲ್ವ, ನಾವು ಯಾವುದೇ ವಿಷಯ ತಿಳ್ಕೊಂಡ್ರೂ ಫಸ್ಟು ಅದು ನಮ್ಮನ್ನು ಪರಿವರ್ತನೆ ಮಾಡಬೇಕು. ನಮ್ಮನ್ನು ಪರಿವರ್ತನೆ ಮಾಡಿದಾಗ ಮಾತ್ರ ನಾವು ಇನ್ನೊಬ್ಬರಿಗೆ ಅದನ್ನು ಹೇಳೋಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಇನ್ನೊಬ್ಬರಿಗೆ ಹೇಳೋಕ್ಕಾಗಲ್ಲ. ಇನ್ನೊಬ್ಬರಿಗೆ ಹೇಳಬೇಕಿದ್ರೆ ನಮಗೆ ಆ ಸ್ಪಷ್ಟತೆ ಇರಬೇಕು. ಆಗ ಹೇಳೋದು ಸುಲಭ ಆಗ್ತಾ ಹೋಗುತ್ತೆ. ಓಕೆ, ನಾವು ಎಲ್ಲರೂ ಕೂಡ ನಮ್ಮ ವ್ಯಕ್ತಿತ್ವದ ವಿಕಸನಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ದೀವಿ. ಯಾಕಂದರೆ ಭಗವದ್ಗೀತೆ ಪ್ರತಿಯೊಬ್ಬನ ಒಳಗಡೆ ಇರೋ ಅವ್ಯಕ್ತದಲ್ಲಿರೋ ವ್ಯಕ್ತಿತ್ವವನ್ನು ಆಚೆ ತರ್ತಾ ಹೋಗುತ್ತೆ. ಆದರೆ ಅಲ್ಲಿ ನಮ್ಮ ಪ್ರಯತ್ನ, ನಮ್ಮ ಶ್ರದ್ಧೆ ಎಷ್ಟಿದೆ ಅನ್ನೋದು ಮುಖ್ಯ ಆಗುತ್ತೆ. ಓಕೆ, ಇವತ್ತು ಭಗವದ್ಗೀತೆಯಲ್ಲಿ ಯಾರ್ಯಾರು ಏನೇನನ್ನ ತಗೊಂಡ್ರಿ ಒಳಗಡೆ? ಕೆಲಸ ಮಾಡ್ಬೇಕು, ಆದ್ರೆ ಅದರ ಪ್ರತಿಫಲದ ನಿರೀಕ್ಷೆಯನ್ನ ಇಟ್ಕೋಬಾರ್ದು. ನಿರೀಕ್ಷೆ ಇಲ್ಲದೆ ಕೆಲಸ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡು ಧ್ಯಾನ ಅಷ್ಟೇ ಮಾಡ್ತಾ ಹೋದ್ರೆ ಧ್ಯಾನ ಮಾಡಿದಷ್ಟೇ ಹೊತ್ತು ಸಮಾಧಾನ ಇರುತ್ತೆ. ಆದ್ರೆ ಧ್ಯಾನ, ನಾನು ಯಾವಾಗ್ಲೂ ಇದನ್ನ ಹೇಳ್ತಾನೆ ಇರ್ತೀನಿ, ನಾವು ಎಷ್ಟು ಹೊತ್ತು ಧ್ಯಾನ ಮಾಡ್ತೀವಿ ಅದಕ್ಕಿಂತನೂ ಹೆಚ್ಚು ಉಳಿದ ಸಂದರ್ಭದಲ್ಲಿ ಯಾವ ಸ್ಥಿತಿಯಲ್ಲಿ ಇರ್ತೀವಿ ಅದು ತುಂಬಾ ಮುಖ್ಯ. ನಮ್ಮ ಸ್ಥಿತಿಯನ್ನ ನಾವು ಕಾಯ್ಕೊಳ್ಳೋದು. ದಿವಸದಲ್ಲಿ ಎಷ್ಟು ಹಬ್ಬ ಅಂದ್ರೆ ಎಷ್ಟು ಹೊತ್ತು ಧ್ಯಾನ ಮಾಡ್ಬೋದು? 1 ಗಂಟೆ ಧ್ಯಾನ ಮಾಡ್ಬೋದು, ಇಲ್ಲ ಇನ್ನೂ ಸಮಯ ಇದೆ 2 ಗಂಟೆ ಧ್ಯಾನ ಮಾಡ್ಬೋದು, ಇಲ್ಲ ನಾನು 3 ಗಂಟೆ ಧ್ಯಾನ ಮಾಡ್ತೀನಿ, 4 ಗಂಟೆ ಧ್ಯಾನ ಮಾಡ್ತೀನಿ. ಉಳಿದ 20 ತಾಸು ನಾವು ಯಾವ ಸ್ಥಿತಿಯಲ್ಲಿ ಇರ್ತೀವಿ ಇದು ಮುಖ್ಯ ಆಗುತ್ತೆ. ನಮ್ಮ ಸ್ಥಿತಿಯನ್ನ ನಾವು ಯಾವ ರೀತಿ ಕಾಯ್ಕೋತೀವಿ ಇದು ಮುಖ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ತುಂಬಾ ಬೇಜಾರಾಗಿದೆ ಅಂದ್ರೆ ಧ್ಯಾನ ಕೂತ್ಕೋತೀವಿ, ಧ್ಯಾನ ಮುಗಿಯೋಷ್ಟೊತ್ತಿಗೆ ನಮ್ಮ ಬೇಸರ ಎಲ್ಲ ಕಡಿಮೆ ಆಗುತ್ತೆ. ನಾವು ಆ ವಿಷಯದಿಂದ ಆಚೆ ಬರ್ತೀವಿ. ಮತ್ತೆ ಸ್ವಲ್ಪ ಸಮಯದ ನಂತರ ಮತ್ತೆ ಅದು ನೆನಪಾದಾಗ ಆ ವಿಷಯನ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಅಥವಾ ಆ ವಿಷಯನ ಮತ್ತೆ ಮತ್ತೆ ನಮಗೆ ನೆನಪಾಗ್ತಾ ಇದ್ರೂ ಆ ವಿಷಯ ನಮಗೆ ಬಾಧೆನ ಕೊಡ್ತಾ ಇಲ್ಲ ಅಂತಂದಾಗ
ನಾವು ಆ ವಿಷಯದ ಕುರಿತಾಗಿ ಸ್ಥಿರತೆನ ಕಾಪಾಡ್ಕೊತಾ ಇದ್ದೀವಿ, ಒಂದು ಸ್ಥಿತಿಯನ್ನು ನಾವು ಹೊಂದುತ್ತಾ ಇದ್ದೀವಿ, ಧ್ಯಾನದ ಮೂಲಕ ಒಂದು ಸ್ಥಿತಿಯನ್ನು ಪಡಿತಾ ಇದ್ದೀವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಧ್ಯಾನ ಎಷ್ಟು ಮಾಡ್ತೀವಿ ಅನ್ನೋಕ್ಕಿಂತ ಧ್ಯಾನದ ನಂತರದ ನಮ್ಮ ಸ್ಥಿತಿ ಹೇಗಿರುತ್ತೆ, ಆ ಸ್ಥಿತಿಯನ್ನು ಎಷ್ಟು ಕಾಪಾಡ್ಕೋತೀವಿ ಅನ್ನೋದು ಮುಖ್ಯ. ನಮ್ಮ ಮನಸ್ಸನ್ನು ನಾವು ಎಷ್ಟು ಶಾಂತವಾಗಿ ಇಟ್ಕೋತೀವಿ ಅಷ್ಟು ಸ್ಥಿತಿಯನ್ನು ನಾವು ಕಾಪಾಡ್ಕೊಂಡು ಹೋದಾಗೆ. ನೀವು ಹೇಳಿದ ಮಾತು ತುಂಬಾ ಇಷ್ಟ ಆಯ್ತು ಮೇಡಮ್ ಇವತ್ತು. ಥ್ಯಾಂಕ್ ಯು ಮೇಡಮ್. ಮೇಡಮ್ ಎಲ್ಲ ಚೆನ್ನಾಗಿ ಹೇಳಿದ್ರಿ. ನಿಜ, ಇದು ಎಲ್ಲ ಕಷ್ಟ ಆಗುತ್ತೆ, ಹೇಳುವಷ್ಟು ಈಸಿ ಇಲ್ಲ. ಅಂದ್ರೆ ದೈನಂದಿನ ಜೀವನದಲ್ಲಿ ಮಕ್ಕಳು ದೊಡ್ಡವರಾಗ್ತಾರೆ, ಮದುವೆ ಮಾಡ್ಕೋತಾರೆ, ಹೋಗ್ತಾರೆ, ಇದೆಲ್ಲಾ ತಂದೆ ತಾಯಿಗಳು ಕಾಮನ್ ಆಗಿ ಆಗತ್ತೆ. ಅದನ್ನ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನಮ್ಮನ್ನ ನಾವು ಡೈವರ್ಟ್ ಮಾಡ್ಕೊಳ್ಳೋದ್ರಿಂದ ಈ ತರ ಭಗವದ್ಗೀತೆ ಆಗಿರ್ಬೋದು, ಯೋಗ ಕ್ಲಾಸ್ಗಳಾಗಿರ್ಬೋದು, ಸಂಗೀತ ಕ್ಲಾಸ್ಗಳಾಗಿರ್ಬೋದು, ಈ ತರ ನಾವು ಮೈಂಡ್ ಅನ್ನ ಡೈವರ್ಟ್ ಮಾಡ್ಕೊಂಡಾಗ ನಾವು ಒಂದ್ ಸ್ವಲ್ಪ ಇದರಿಂದ ಹೊರಗೆ ಬರಬಹುದು ಅಂತ ನನ್ನ ಅನಿಸಿಕೆ. ಹೌದು, ಅದಿಷ್ಟು ನಮ್ಮ ಮನಸ್ಸು ಬೇರೆ ಆಲೋಚನೆ ಮಾಡಿದ್ರೆ ಆ ವಿಷಯನೇ ಯೋಚನೆ ಮಾಡ್ತಾ ಇರಲ್ವಲ್ಲ, ಬೇರೆ ಕಡೆನೂ ಹೋಗಿರತ್ತೆ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದು ಒಳ್ಳೇದು ಅಂತ ನನಗೆ. ಅದಕ್ಕೋಸ್ಕರನೇ ಮೊದ್ಲಿಂದನೂ ಬಂದಿರೋದಲ್ವಾ, ಸಂಗೀತನ ಚಿಕಿತ್ಸೆಗೆ ಉಪಯೋಗಿಸ್ತಾರೆ. ಮಾನಸಿಕ ಯಾವುದೇ ಸಮಸ್ಯೆ ಇರ್ಲಿ ಸಂಗೀತನ ಚಿಕಿತ್ಸೆಯಾಗಿ ಬಳಸ್ತಾರೆ, ಯೋಗನ ಚಿಕಿತ್ಸೆಯಾಗಿ ಬಳಸ್ತಾರೆ, ಧ್ಯಾನ ಇದೆಲ್ಲ ಚಿಕಿತ್ಸೆ ಅಂದ್ರೆ ಕೇವಲ ಚಿಕಿತ್ಸೆ ಅಂತಲ್ಲ. ಇದನ್ನ ಮಾಡ್ತಾ ಹೋದ್ರೆ ಎಷ್ಟೋ ಮಾನಸಿಕ ಒತ್ತಡ ತನ್ನಿಂತಾನೆ ಕಡಿಮೆ ಆಗುತ್ತೆ. ಇದು ಇವಾಗ ಇದು ಪ್ರಾಕ್ಟಿಕಲ್ ಅಂತ ನಾವು ಹೇಳ್ತೀವಿ, ಆದ್ರೆ ಇದು ಮೊದ್ಲಿಂದ ನಡ್ಕೊಂಡು ಬಂದಿರೋದು. ಇವಾಗಿನ ಹೊಸ ವಿಷಯ ಅಲ್ವೇ ಅಲ್ಲ. ಧ್ಯಾನ, ಸಂಗೀತ, ಯೋಗ, ಭರತನಾಟ್ಯ ಇದೆಲ್ಲವೂ ಕೂಡ ಪ್ರಾಣಾಯಾಮ. ಯಾಕೆಂದ್ರೆ ಪ್ರಾಣಾಯಾಮ ನಮ್ಮ ಮನಸ್ಸನ್ನ ತುಂಬಾ ಶಾಂತಗೊಳಿಸ್ತಾ ಹೋಗುತ್ತೆ. ಪ್ರಾಣಾಯಾಮ ಪ್ರತಿ ದಿವಸ ಅಭ್ಯಾಸ ಮಾಡೋರಿಗೆ ಗೊತ್ತಾಗ್ತಾ ಹೋಗುತ್ತೆ, ಎಷ್ಟೋ ಮನಸ್ಸನ್ನ ಸಮಾಧಾನಗೊಳಿಸ್ತಾ ಹೋಗುತ್ತೆ ಪ್ರಾಣಾಯಾಮ ಮಾಡಿ ಮುಗಿಸೋಷ್ಟೊತ್ತಿಗೆ. ಇದೆಲ್ಲ ಮೊದಲಿಂದ ಇದ್ದಿರೋದು. ಅಷ್ಟೇ ಅಲ್ಲ, ಅಡುಗೆ ಕೂಡ ತುಂಬ ಜನರು ಅಡುಗೆ ಮಾಡೋಕೆ ಬೇಜಾರು ಮಾಡ್ಕೋತಾರೆ. ಆದರೆ ಒಂದು ದಿವಸ ಅಡುಗೆನ ಎಂಜಾಯ್ ಮಾಡ್ತಾ ಮಾಡಬೇಕು. ಮರುದಿವಸ ಅಡುಗೆ ಮಾಡೋದು ಹೇಗೆ ಅನ್ನೋ ಕಲೆನ ಕಲಿತೀವಿ. ಅಡುಗೆ ಮಾಡಬೇಕಿದ್ರೆ ಕರ್ಮಯೋಗಿ ಆಗಿರಬೇಕು. ಅಡುಗೆ ಮಾಡಬೇಕಿದ್ರೆ ನಾವು ಏನು ಮಾಡ್ತೀವಿ ಅಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿದ್ರೆ ಅಡುಗೆ ಕೂಡ ಹಾಗೇನೆ. ಪ್ರತಿಯೊಂದು ನಾವು ಮಾಡೋ ಪ್ರತಿಯೊಂದು ಕೆಲಸನೂ ಕೂಡ ಕರ್ಮಯೋಗಿ ಆಗಿಬಿಟ್ರೆ ಆಯ್ತು, ಅಷ್ಟೇ, ಬೇರೆ ಏನಿಲ್ಲ. ನಾವು ಮಾಡ್ತಾ ಇರೋ ಶಾರೀರಿಕ ಪ್ರತಿಯೊಂದು ಕ್ರಿಯೆಗೆ ನಮ್ಮ ಮನಸ್ಸನ್ನು ಸೇರಿಸ್ಬಿಟ್ರೆ ಕರ್ಮಯೋಗಿ ಆಗ್ತೀವಿ. ಅಲ್ಲಿ ಏನೂ ಕಷ್ಟ ಇಲ್ಲ. ಇದು ಕಷ್ಟ ಅಂತ ಅಂದ್ಕೊಂಡ್ರೆ ಮಾತ್ರ ಇದು ಮಾಡೋದು. ಬಾಳೆಹಣ್ಣಿನ ಎಕ್ಸಾಂಪಲ್ ಕೊಟ್ಟನಲ್ಲ ಹಾಗೆ, ಕಷ್ಟ ಅಂದ್ಕೊಂಡ್ರೆ ಕಷ್ಟ, ಇಲ್ಲಾಂದ್ರೆ ಕರ್ಮಯೋಗಿ ಆಗೋದು ಕಷ್ಟ ಅಲ್ಲ. ನಮ್ಮ ಮನಸ್ಸನ್ನ ನಮಗಿನ್ನೂ ಹಾಗೆ ಕೂರಿಸಿ ಗೊತ್ತಿಲ್ಲ, ಶರೀರದ ಜೊತೆ ಕೂರಿಸಿ ಗೊತ್ತಿಲ್ಲದೆ ಇರೋದ್ರಿಂದ ಇದನ್ನ ನಮಗೆ ಅಳವಡಿಸ್ಕೊಳ್ಳೋದು ಕಷ್ಟ, ಹೇಳೋದು ಸುಲಭ ಅನ್ಸುತ್ತೆ. ಆದರೆ ಕಷ್ಟ ಅಲ್ಲ, ನಾವು ಮನಸ್ಸು ಮಾಡಬೇಕು ಅಷ್ಟೇ. ನನಗಿದು ಬೇಕು ಅಂತ ಸಂಕಲ್ಪ ಮಾಡಬೇಕು. ಯಾವಾಗ ನಾವು ಸಂಕಲ್ಪವನ್ನು ಮಾಡ್ತೀವಿ ಆಗ ನಮ್ಮ ನಿರ್ಧಾರಕ್ಕೆ ನಾವು ಬದ್ಧರಾಗಿರೋಕೆ ಸ್ಟಾರ್ಟ್ ಮಾಡ್ತೀವಿ. ಯಾವ ಕೆಲಸ ಮಾಡ್ತೀವಿ ಅಲ್ಲೇ ನಮ್ಮ ಮನಸ್ಸನ್ನು ಸ್ಥಿರಗೊಳಿಸ್ತೀವಿ. ಎಲ್ಲೋ ಮನಸ್ಸು ಓಡುತ್ತೆ, ಓಡಲ್ಲ ಅನ್ನಲ್ಲ. ಯಾಕೆಂದರೆ ನಾವು ಸ್ವಲ್ಪ ತಿಳುವಳಿಕೆ ಬಂದಾಗಿಂದ ನಮಗೆ ಒಂದು 3 ವರ್ಷ ಆದಾಗಿಂದ ಮನಸ್ಸಿಗೆ ಓಡೋದನ್ನೇ ಕಲಿಸ್ತಾ ಇದ್ದೀವಿ ನಾವು. ಆಗ 3 ವರ್ಷದಿಂದ ನಮಗೆ 3 ವರ್ಷ ಆದಾಗಿಂದ ಓಡ್ತಾ ಇರೋ ಮನಸ್ಸನ್ನ ಇವತ್ತು ಏಕಾಏಕಿ ಕೂರ್ಸು ಅಂದ್ರೆ ಮನಸ್ಸಿಗೆ ಬಂದು ಕುತ್ಕೋ ನೀನು ಅಂತಂದ್ರೆ ಕುತ್ಕೊಳ್ಳಲ್ಲ. ಅದು ಕುತ್ಕೋ ಅಂದಷ್ಟು ಓಡುತ್ತೆ. ಆದ್ರೆ ಈ ಮನಸ್ಸನ್ನ ಕೂರ್ಸೋ ಕೀಲಿ ಕೈ ನಮ್ಮ ಹತ್ರ ಇದೆ, ಉಸಿರಾಟ. ಕೆಲಸ ಮಾಡ್ಬೇಕಿದ್ರೆ ಮನಸ್ಸು ಎಲ್ಲೋ ಹೋಯ್ತು ಅಂದ್ರೆ ಬ್ರೀದಿಂಗ್ ಅನ್ನ ಅಬ್ಸರ್ವ್ ಮಾಡ್ಬೇಕು. ಇದೆಲ್ಲ ನಮ್ಗೆ ಹಿಂದಿಂದ ಬಂದಿರೋದು. ಇವಾಗ ನಾವು ಯಾವುದು ಹೊಸದಾಗಿ ಏನೂ ಕಂಡುಹಿಡಿಬೇಕಾಗಿಲ್ಲ, ಹೊಸದಾಗಿ ಇನ್ನೇನೋ ಒಂದು ಟೆಕ್ನಿಕ್ ಇದೆಯಾ ಅಂತ ಹುಡುಕ್ಬೇಕಾಗಿಲ್ಲ. ಎಲ್ಲ ಟೆಕ್ನಿಕ್ ಇದೆ, ಆದ್ರೆ ನಾವು ಬಳಸ್ಕೊಳ್ತಾ ಇಲ್ಲ, ಅದಕ್ಕಾಗಿ ನಮಗೆ ಗೊತ್ತಿಲ್ಲ ಅಷ್ಟೇ. ಆಗ ನಾವು ಏನು ಕೆಲಸ ಮಾಡ್ತಿದ್ದೀವಿ ಅಲ್ಲಿ ಮನಸ್ಸು ತನ್ನಿಂತಾನೇ ಬರುತ್ತೆ. ಆಗ ಮನಸ್ಸಿನಲ್ಲಿರೋ ಒತ್ತಡ ಕಡಿಮೆ ಆಗುತ್ತೆ, ಖಿನ್ನತೆ ಕಡಿಮೆ ಆಗುತ್ತೆ. ಯಾಕೆಂದ್ರೆ ತುಂಬಾ ಜನರು ಆಂಗ್ಸೈಟಿ, ಡಿಪ್ರೆಷನ್ಗೆ ಹೋಗೋ ಕಾರಣ ಏನು? ಇಂಥದ್ದೇ ತುಂಬಾ ಚಿಕ್ಕ ಪುಟ್ಟ ವಿಷಯ ಆಗಿರುತ್ತೆ, ಏನೂ ದೊಡ್ಡದಿಲ್ಲ.
ಅದು ಎಷ್ಟೇ ದೊಡ್ಡ ಮಾನಸಿಕ ಖಿನ್ನತೆ ಒಳಗಾಗಿರ್ಲಿ, ವಿಷಯ ತುಂಬಾ ಸಣ್ಣದು, ಏನೋ ದೊಡ್ಡದಾಗಿರಲ್ಲ. ಕೆಲವರಿಗೆ ಮಾತ್ರ ಯಾವುದೋ ಒಂದು ಆಘಾತ ಇರ್ಬೋದು, ಎಲ್ರಿಗೂ ಆಘಾತ ಆಗೇ ಹಾಗಾಗಿರಲ್ಲ. ಅದಕ್ಕೋಸ್ಕರ ಶರೀರದ ಜೊತೆ ಮನಸ್ಸನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಒಂದಾಗಿಸ್ತಾ ಹೋಗ್ಬೇಕು. ಕರ್ಮಯೋಗಿ ಆಗೋಕ್ಕಾಗತ್ತೆ. ಕರ್ಮಯೋಗಿ ಆಗೋದು ಕಷ್ಟ ಅಲ್ಲ, ಯಾರು ಕಷ್ಟ ಅಂದ್ಕೋಬೇಡಿ. ಬಾಳೆಹಣ್ಣಿನ ಎಕ್ಸಾಂಪಲ್ ಅನ್ನ ನೆನ್ಪಿಟ್ಕೊಳ್ಳಿ. ಇದರಂತ ಸಿಂಪಲ್ ಆಗಿ ಇನ್ಯಾವ ಎಕ್ಸಾಂಪಲ್ ಸಿಗಲ್ಲ ನಮ್ಗೆ. ಯಾಕೆಂದ್ರೆ ತುಂಬಾ ಜನರಿಗೆ ಸೋಮಾರಿ ಆದವ್ರಿಗೆ ಬಾಳೆಹಣ್ಣು ತಿನ್ನೋಕೆ, ಯಾಕೆಂದ್ರೆ ನಾವು ಕಣ್ಮುಂದೆ ನೋಡಿರ್ತೀವಲ್ಲ ತುಂಬಾ ಜನರನ್ನ, ಅವರೆಲ್ಲ ನಮ್ಗೆ ತುಂಬಾ ಪಾಠನ ಕಲ್ಸಿರ್ತಾರೆ ಇಂಥದ್ದೆಲ್ಲ. ಓ, ಬಾಳೆಹಣ್ಣು ತಿನ್ನೋಕು ಇಷ್ಟೊಂದು ಕಷ್ಟ ಪಡೋರು ಇದಾರಾ ಅಂತ ಆಗ ಅರ್ಥ ಆಗತ್ತೆ. ನಿರೀಕ್ಷೆಗಳನ್ನ ಇಟ್ಕೊಳ್ಳೋದು ತಪ್ಪು ಅಂತ ಇವತ್ತು ಹೇಳಿದ್ರಲ್ಲ. ಇವಾಗ ಸಪೋಸ್ ಸ್ಟೂಡೆಂಟ್ ಅಥವಾ ನಾವೇನೋ ಒಂದು ಎಕ್ಸಾಮ್ ನ ಫೇಸ್ ಮಾಡಕ್ ಹೋಗ್ತೀವಿ ಅಂದ್ರೆ ನಮ್ದೊಂದು ಗುರಿ ಇರುತ್ತೆ. ಹಿಂಗ ಸ್ಟೂಡೆಂಟ್ಸ್ ಅಂದ ತಕ್ಷಣ ಒಂದು ಗುರಿ ಇರುತ್ತೆ, ನಂದು ಇಷ್ಟ ಆಗ್ಬೇಕು, ಇಂತಿಷ್ಟು ನಾನ್ ಮಾಡ್ಬೇಕು ಅನ್ನೋದೊಂದು ಗುರಿ ಇರುತ್ತೆ. ಹಾಗಾದ್ರೆ ಆ ಗುರಿ ಇದೆ ಅಂದ್ರೆ ನಾವು ಓದಿರ್ತೀವಿ, ನಾವು ನಿರೀಕ್ಷೆನ ಇಟ್ಕೊಂಡಿರ್ತೀವಿ. ಇದು ತಪ್ಪಾಗಿದ್ರೆ ಈಗ 2 ವರ್ಡನ್ನ ಬಳಸಿದ್ರಿ, ನೀವು ಒಂದೇ ವರ್ಡ್ ಬಳಸಿದಿದ್ರೆ ನಾನು ಮುಂದುವರ್ಸ್ಬೋದಿತ್ತು. ನಿರೀಕ್ಷೆ ಅಂತ ಹೇಳಿದ್ರಿ, ಆಮೇಲೆ ಗುರಿಗೆ ಹೋದ್ರಿ ಅಲ್ವಾ? ಗುರಿ ಬೇರೆ, ನಿರೀಕ್ಷೆ ಬೇರೆ. ಇವತ್ತಿನ ವಿಷಯದಲ್ಲಿ ಅದೆಲ್ಲ ಬಂದಿತ್ತು. ಗುರಿ ನಿರೀಕ್ಷೆ 2 ಒಂದೇ ಅಲ್ವೇ ಅಲ್ಲ. ನೀವೇ 2 ವರ್ಡನ್ನ ನೀವೇ ಬಳಸ್ಬಿಟ್ರಿ, ನಾನ್ ಹೇಳ್ಬೇಕಾಗೇ ಇಲ್ಲ. ಇಲ್ಲಿ ನಿರೀಕ್ಷೆ ನೋವನ್ನ ಕೊಡುತ್ತೆ, ಆದ್ರೆ ಗುರಿ ನೋವನ್ನ ಕೊಡಲ್ಲ. ಇದು ನನ್ನ ಗುರಿ ಆಗಿರುತ್ತೆ. ಆ ಗೋಲ್ ಅನ್ನ ರೀಚ್ ಆಗೋಕೆ ನನ್ನ ಪ್ರಯತ್ನ ಇರುತ್ತೆ, ಅಲ್ಲಿ ಪ್ರಾಮಾಣಿಕ ಪ್ರಯತ್ನ. ಆದ್ರೆ ನಾನು ಇಷ್ಟು ಪ್ರಯತ್ನ ಮಾಡಿದ್ದೀನಿ, ಅದಕ್ಕಾಗಿ ಇಷ್ಟ ಆಗ್ಲೇಬೇಕು ಅನ್ನೋದನ್ನ ನಾವು ನಮಗೆ ಒತ್ತಡ ಹಾಕೋದು. ನಿರೀಕ್ಷೆ ಒತ್ತಡನ ಕೊಡುತ್ತೆ, ಗುರಿ ಒತ್ತಡನ ಕೊಡಲ್ಲ. ಥ್ಯಾಂಕ್ ಯು. ಧನ್ಯವಾದ. ಶುಭರಾತ್ರಿ. ಧನ್ಯವಾದಗಳು. ಥ್ಯಾಂಕ್ ಯು.